ಓಂ ಶಾಂತಿ. 2 ಜೂನ್ 2025 ಪ್ರಾತಃ ಮುರುಳಿ बाप दादा मधुबन। मीठे बच्चे, याद में रहो, दूर होते भी साथ में हो। याद से साथ का भी अनुभव होता है और विक्रम भी विनाश होते हैं। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ ನೆನಪಲ್ಲಿರಿ, ಆಗ ದೂರ ಇದ್ರೂ ನೀವು ಹತ್ರ ಇದ್ದೀರಿ. ನೆನಪಲ್ಲಿದ್ರೆ ದೂರದಲ್ಲಿದ್ರೂ ಜೊತೆಯಲ್ಲಿದ್ದೀರಿ. ನೆನಪಿಂದ ಜೊತೆಯ ಅನುಭವನೂ ಆಗುತ್ತೆ, ಹಾಗೂ ವಿಕರ್ಮನೂ ವಿನಾಶ ಆಗುತ್ತೆ. ಸ್ಥೂಲದಲ್ಲಿ ಎಷ್ಟೇ ದೂರದಲ್ಲಿ ಇರ್ಬೋದು, ಬಾಬೋರ ನೆನಪಲ್ಲಿದ್ರೆ ನಾವು ಬಾಬೋರ್ ಸಮೀಪ ಇದ್ದೀವಿ. ಬಾಬೋರಿಗೆ ಸ್ಥೂಲವಾಗಿ ಮಧುಬಂದಲ್ಲೇ ಹತ್ರದಲ್ಲೇ ಇದ್ರೂ ನೆನಪು ಮಾಡ್ಲಿಲ್ಲ ಅಂದ್ರೆ ದೂರ. ಇಲ್ಲಿ ಪ್ರೀತಿ ನೆನಪು ಅನ್ನೋದೇ ಸಮೀಪ, ಜೊತೆಯ ಅನುಭವನೂ ಆಗುತ್ತೆ, ವಿಕರ್ಮನೂ ವಿನಾಶ ಆಗುತ್ತೆ. प्रश्न, दूरदेशी बाप बच्चों को दूरांदेशी बनाने के लिए कौन सा ज्ञान देते हैं? ಪ್ರಶ್ನೆ ಆಗಿದೆ, ದೂರದೇಶಿ ತಂದೆ ತನ್ನ ಮಕ್ಕಳನ್ನು ದೂರಾಂದೇಶಿ ವಿಶಾಲ ಬುದ್ಧಿಯವರನ್ನಾಗಿ ಮಾಡಲಿಕ್ಕೆ ಯಾವ ಜ್ಞಾನ ಕೊಡ್ತಾರೆ? उत्तर, आत्मा कैसे चक्कर में भिन्न भिन्न वर्ण में आती है, इसका ज्ञान दूरांदेशी बाप ही देते हैं. ಆತ್ಮ ಹೇಗೆ ಈ ಚಕ್ರದಲ್ಲಿ, ಸೃಷ್ಟಿ ಚಕ್ರದಲ್ಲಿ ಅಥವಾ ಡ್ರಾಮಾದ ಚಕ್ರದಲ್ಲಿ ಭಿನ್ನ ಭಿನ್ನ ವರ್ಣಗಳಲ್ಲಿ ಬರುತ್ತೆ, ಇದರ ಜ್ಞಾನ दूरांदेशी ತಂದೆನೇ ಕೊಡ್ತಾರೆ. तुम जानते हो, अभी हम ब्राह्मण वर्ण के हैं, इसके पहले जब ज्ञान नहीं था तो शूद्र वर्ण के थे, उसके पहले वैश्य वर्ण के, उसके पहले कौसा वर्ण के, क्षत्रिय वर्ण के, उसके पहले ದೇವತಾ ವर्ण के. ಬಾಬೋರ್ ಕೆಳಗಿಂದ ಮೇಲ್ ಹೋಗ್ತಾರೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ ನಾವು ಬ್ರಾಹ್ಮಣ ವರ್ಣದಲ್ಲಿದ್ದೀವಿ. ಇದಕ್ ಮುಂಚೆ ಯಾವಾಗ ನಮ್ಗೆ ಈ ಜ್ಞಾನ ಇರ್ಲಿಲ್ಲ, ಅಜ್ಞಾನ ವಶವಾಗಿದ್ವಿ, ಆಗ ನಾವು ಶೂದ್ರ ವರ್ಣದವರಿದ್ವಿ. ಶೂದ್ರ ವರ್ಣಕ್ಕೆ ಬರಕ್ ಮುಂಚೆ ಎಲ್ಲಿದ್ವಿ? ದ್ವಾಪರ ಯುಗದಲ್ಲಿ ವೈಶ್ಯ ವರ್ಣದಲ್ಲಿದ್ವಿ. ಅದಕ್ಕಿಂತ ಇನ್ನು ಹಿಂದೆ ಎಲ್ಲಿದ್ವಿ? ತ್ರೇತಾಯುಗದ ಕ್ಷತ್ರಿಯ ವರ್ಣದಲ್ಲಿದ್ವಿ. ಅದಕ್ಕೂ ಮೊದಲು ಸತ್ಯಯುಗದ ದೇವತಾ ವರ್ಣದಲ್ಲಿದ್ವಿ. तो दूर देश में रहने वाला बाप आकर ये दूरांदेशी बनने का सारा ज्ञान बच्चों को देते हैं. ದೂರ ದೇಶದಲ್ಲಿರುವಂತಹ ತಂದೆ ಬಂದು ಈ ದೂರಾಂದೇಶಿಯನ್ನಾಗಿ ಮಾಡ್ಲಿಕ್ಕೆ ಮಕ್ಕಳಿಗೆ ಎಲ್ಲ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ವಿಶಾಲ ಬುದ್ಧಿ, ಬುದ್ಧಿಯ ವಿಶಾಲತೆ, ಜ್ಞಾನದ ವಿಶಾಲತೆಯನ್ನ ಅರ್ಥ ಮಾಡಿಸೋರು ಬಾಬೋರೊಬ್ರೆ. ಅದು ಈ ಜ್ಞಾನದಿಂದ. गीत, जो पिया के साथ है उनके लिए बरसात है. ओम शांति. जो ज्ञान सागर के साथ है उनके लिए ज्ञान बरसात है. तुम बाप के साथ हो ना, बल विलायत में हो व कहाँ भी हो, साथ हो. ಮುರುಳಿಯಲ್ಲಿ ಹಾಡಾಗಿದೆ, ಯಾರು ತಂದೆ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಮಳೆ ಇದೆ. ಅಂದ್ರೆ ಯಾರು ಜ್ಞಾನ ಸಾಗರ ತಂದೆ ಜೊತೆ ಇದ್ದಾರೆ ಅವ್ರ ಮೇಲೆ ಯಾವಾಗ್ಲೂ ಜ್ಞಾನದ ಮಳೆ ಇದೆ. ಈಗ ನೀವು ಬಾಬೋರ ಜೊತೆಯಲ್ಲಿದ್ದೀರಿ, ಭಲೆ ವಿದೇಶದಲ್ಲಿ ಇರ್ಬೋದು, ಪ್ರಪಂಚದಲ್ಲಿ ನೀವು ಎಲ್ಲಾದ್ರೂ ಇರ್ಬೋದು, ಜೊತೆಯಲ್ಲಿದ್ದೀರಿ. ಅಂದ್ರೆ ನೆನಪಲ್ಲಿ ಇದ್ದೀರಿ ಅಂದ್ರೆ ಜೊತೆಯಲ್ಲಿದ್ದೀರಿ. याद तो रखते हो ना, जो भी बच्चे याद में रहते हैं वो सदैव साथ में है. ನೆನಪಂತೂ ಇಟ್ಕೊಳ್ತೀರಲ್ವಾ ತಂದೆದು. ಯಾವ ಮಕ್ಕಳು ನೆನಪಲ್ಲಿ ಇರ್ತೀರಿ ಅವರು ಸದಾ ಜೊತೆಯಲ್ಲಿದ್ದೀರಿ. याद में रहने से साथ रहते हैं और विक्रम विनाश होते हैं. फिर शुरू होता है विकर्मा जीत संवत. ಬಾಬೋರ ನೆನಪಲ್ಲಿ ಇರ್ತೀರಿ ಅಂದ್ರೆ ಜೊತೆಯಲ್ಲಿ ಇರ್ತೀರಿ, ಜೊತೆಯಲ್ಲಿರೋದು ಅಂದ್ರೆ ವಿಕರ್ಮ ವಿನಾಶ ಆಗುತ್ತೆ. ನಾವೇ ಹೇಳ್ತಾರೆ ಮತ್ತೆ ಶುರು ಆಗುತ್ತೆ ವಿಕರ್ಮ ಜೀತರ ಸಂವತ್ಸರ. ಯಾವಾಗ ವಿಕರ್ಮಗಳನ್ನ ವಿನಾಶ ಮಾಡ್ಕೋತೀರಿ ಬಾಬೋರ್ ನೆನಪಿಂದ, ನಂತರ ಸತ್ಯುಗ ವಿಕರ್ಮ ಜೀತರ ಸಂವತ್ಸರ ಶುರು ಆಗುತ್ತೆ. ಮತ್ತೆ ದ್ವಾಪರ ಯುಗದಿಂದ ರಾವಣ ರಾಜ್ಯ ಶುರು ಆಗುತ್ತೆ. ಅವಾಗ ಹೇಳಲಾಗತ್ತೆ
राजा विकर्मन विक्रम संवत्सर व विकर्माजीत व विक्रमी अभी तुम विकर्माजीत बन रहे हो ಸತ್ಯಯುಗದಲ್ಲಿ ವಿಕರ್ಮಾಜೀತರ ಸಂವತ್ಸರ ದ್ವಾಪರ ಯುಗದಿಂದ ವಿಕ್ರಮಿ ಸಂವತ್ಸರ ಅಂದ್ರೆ ವಿಕರ್ಮಗಳ राज्य शुरू आगते फिर तुम विक्रमी बन जाएंगे इस समय सभी अति विकर्मी हैं किसको भी अपने धर्म का पता नहीं है ಈ ಸಮಯದಲ್ಲಿ ಎಲ್ಲರೂ ಅತಿ ವಿಕರ್ಮಿಗಳು ಯಾರಿಗೂ ತನ್ನ ಧರ್ಮದ ಅರಿವಿಲ್ಲ ಧರ್ಮ ಅಂದ್ರೆ ಹೆಸರು ಗೊತ್ತು ಎಲ್ರಿಗೂ ನಾವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಪಾರ್ಸಿ ಆದ್ರೆ ಧರ್ಮ ಧಾರಣೆಯ ಅರಿವಿಲ್ಲ ಮನುಷ್ಯರಿಗೆ आज बाबा एक छोटा सा प्रश्न पूछते हैं सतयुग में देवता ये जानते हैं कि हम आदि सनातन देवी देवता धर्म के हैं ಇವತ್ತು ಬಾಬಾ ಅವ್ರ ಮಕ್ಕಳ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ ಚಿಕ್ಕ ಪ್ರಶ್ನೆ ಸತ್ಯುಗದ ದೇವತೆಗಳಿಗೆ ಇದು ಗೊತ್ತಿರುತ್ತಾ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತ जैसे तुम समझते हो हम हिंदू धर्म के कोई कहेंगे हम क्रिश्चियन धर्म के वैसे वहां देवताएं अपने को देवी देवता धर्म का समझते हैं ಹೇಗೆ ಇವಾಗ ನಿಮಗೆ ಗೊತ್ತಿದೆ ಅಲ್ಲ ನಾವು ಹಿಂದೂ ಧರ್ಮದವರು ನಾವು ಕ್ರಿಶ್ಚಿಯನ್ ಧರ್ಮದವರು ನಾವು ಇಂಥ ಧರ್ಮದವರು ಅಂತ ಇವಾಗ ಎಲ್ರಿಗೂ ಧರ್ಮದ ಸ್ಮೃತಿ ಇದೆಯಲ್ಲ ಹಾಗೆ ಸತ್ಯಯುಗದ ದೇವತೆಗಳಿಗೆ ನಾವು ದೇವಿ ದೇವತಾ ಧರ್ಮದವರು ಅಂತ ತಿಳ್ಕೊಳ್ತಾರ ಪ್ರಶ್ನೆ विचार की बात है ना वहां दूसरा कोई धर्म तो है नहीं जो समझे कि हम फलाने धर्म के हैं ಇದು ವಿಚಾರ ಮಾಡಬೇಕಾಗಿರೋ ಮಾತು ಬಾಬಾ ಅವ್ರು ಪ್ರತಿದಿನನೂ ಎಷ್ಟೊಂದು ಗುಹ್ಯ ರಹಸ್ಯಗಳನ್ನ ಹೇಳ್ಕೊಡ್ತಾರೆ ನೋಡಿ ಅಲ್ಲಿ ಬೇರೆ ಧರ್ಮಗಳೇ ಇರೋದಿಲ್ಲ ಅದರಿಂದ ಅಲ್ಲಿ ಯಾರು ನಾವು ಇಂಥ ಧರ್ಮದವರು ಅಂತ ತಿಳ್ಕೊಳ್ಳೋ ಅಥವಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ರೆ ಅಲ್ಲಿ ಬಾಬಾ ಅವ್ರು ಹೇಳೋ ಪ್ರಕಾರ ಅಲ್ಲಿ ನಾವು ಇಂಥ ಧರ್ಮದವರು ಅನ್ನೋದು ಇರೋದಿಲ್ಲ ಸ್ಮೃತಿ ಇರೋದಿಲ್ಲ ಅಥವಾ ಅದು ಅವಶ್ಯಕತೆ ಇಲ್ಲ यहाँ बहु धर्म है तो पहचान देने के लिए अलग अलग नाम रखे हैं ಇಲ್ಲಿ ಬಹಳಷ್ಟು ಧರ್ಮಗಳಿದೆ ಅದರಿಂದ ಪರಿಚಯಾತ್ಮಕವಾಗಿ ಹೇಳಕ್ಕೆ ಬೇರೆ ಬೇರೆ ಹೆಸರಿಟ್ಕೊಂಡಿದ್ದಾರೆ ಅಲ್ಲಿ ಒಂದೇ ಧರ್ಮ ಇದೆ ಅದರಿಂದ कहने की दरकार नहीं रहती कि हम इस धर्म के हैं ಅಲ್ಲಿ ಹೇಳೋ ಅವಶ್ಯಕತೆನೇ ಇರೋದಿಲ್ಲ ನಾವು ಈ ಧರ್ಮದವರು ಅಂತ उनको पता भी नहीं कि कोई धर्म होते हैं उनकी ही राजाई है ಅಲ್ಲವರಿಗೆ ಇದು ಗೊತ್ತೇ ಇರೋದಿಲ್ಲ ಈ ತರ ಬೇರೆ ಧರ್ಮಗಳು ಇರುತ್ತೆ ಇದು ಒಂದು ಧರ್ಮ ಈ ತರ ಮಾತು ಅವ್ರಿಗೆ ಗೊತ್ತಿರಲ್ಲ ಅವ್ರದ್ದು ಇಡೀ ವಿಶ್ವದಲ್ಲಿ ಅಖಂಡ ರಾಜ್ಯ ಇರುತ್ತೆ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ದೇವಿ ದೇವತಾ ಅವ್ರ ಕೊಯ್ಕೋ ಕಹಾ ನಹಿ ಜಾ ಸಕ್ತಾ ದೇವಿ ದೇವತೆಗಳು ಅಂತ ನಿಮ್ಮನ್ನ ಬಿಟ್ಟು ಇನ್ಯಾರಿಗೂ ಕರೀಲಿಕ್ಕೆ ಸಾಧ್ಯ ಇಲ್ಲ ಪತೀತರಾಗಿರೋ ಕಾರಣ ತಮ್ಮನ್ನು ಯಾರು ಇವತ್ತು ದೇವತೆಗಳು ಅಂತ ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ ಪವಿತ್ರ ಕೋ ಹಿ ದೇವತಾ ಕಹಾ ಜಾತಾ ಹೇ ವಹಾ ಐಸಿ ಕೊಯ್ ಬಾತ್ ಹೋತಿ ನಹಿ ಪವಿತ್ರರಿಗೆ ದೇವತೆಗಳು ಅಂತ ಕರೆಯೋದು ಅಲ್ಲಿ ಇಂತಹ ಯಾವುದೇ ಮಾತುಗಳು ಇಲ್ಲ ಅಂದ್ರೆ ದೇವತೆಗಳು ಪತೀತರು ಪಾವನರು ಈ ತರದ್ ಯಾವುದೇ ಮಾತುಗಳು ಅಲ್ಲಿ ಗೊತ್ತಿರಲ್ಲ कोई से बेंट नहीं की जा सकती है ಅಲ್ಲಿ ಇನ್ನೊಬ್ರಿಲ್ಲ ಹೋಲಿಕೆ ಮಾಡಕ್ಕೆ ಇನ್ನೊಂದು ಧರ್ಮ ಇಲ್ಲ ನಮ್ ಧರ್ಮ ಇದು ಅಂತ ಹೇಳಕ್ಕೆ ಅಥವಾ ಮತ್ತೊಂದು ಯಾವುದೇ ಬೇರೆ ಪದ್ಧತಿಗಳಿಲ್ಲ ನಮ್ದು ಈ ಪದ್ಧತಿ ಅಂತ ಹೇಳಕ್ಕೆ ಅದರಿಂದ ಯಾವುದೇ ಮಾತಲ್ಲಿ ಹೋಲಿಕೆ ಮಾಡೋ ಮಾತೇ ಇಲ್ಲ ಈಗ ನೀವು ಸಂಗಮ್ ಯುಗದಲ್ಲಿದ್ದೀರಿ ನಿಮ್ಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಪುನಃ ಸ್ಥಾಪನೆ ಆಗ್ತಾ ಇದೆ ವಹಾ ತೋ ಧರ್ಮ ಕಿ ಬಾತ್ ಹಿ ನಹಿ ಅಲ್ಲಂತೂ ಯಾವುದೇ ಧರ್ಮದ ಮಾತಿಲ್ಲ ಅಲ್ಲಿ ಒಂದೇ ಧರ್ಮ ಇರುತ್ತೆ ये भी बच्चों को समझाया ये जो कहते महाप्रलय होती है अर्थात कुछ भी नहीं रहता ये भी रांग हो जाता है ಬಾಬೋರ್ ಇದನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಇವತ್ತೇನ್ ಮನುಷ್ಯ ಹೇಳ್ತಾರಲ್ಲ ಜಗತ್ತು ಪ್ರಳಯ ಆಗತ್ತೆ ಮಹಾಪ್ರಳಯ ಆಗತ್ತೆ ಜಲಮಯ ಆಗ್ಬಿಡುತ್ತೆ ಅಂತ ಆಮೇಲೆ ಇಲ್ಲೇನು ಉಳಿಯೋದಿಲ್ಲ ಅಂತ ಇದನ್ನು ರಾಂಗ್ ಇದು ಯಾಕೆಂದ್ರೆ ಭರತ ಖಂಡ ಅವಿನಾಶಿ ಖಂಡ ಇದು ಇಲ್ಲಿ ಸಂಪೂರ್ಣ ಯಾವಾಗ್ಲೂ ಜನಸಂಖ್ಯೆ ಖಾಲಿ ಆಗೋದಿಲ್ಲ बाप बेट समझाते राइट क्या है शास्त्रों में तो जलमय दिखा दी बाप समझाते सिवाय भारत के
ಬಾಕಿ ಜಲ್ಮೈ ಹೋ ಜಾತಿ ಹೇ. ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು. ಶಾಸ್ತ್ರಗಳಲ್ಲಿ ಜಲಮಯ ಪ್ರಳಯ ಇದೆಲ್ಲ ಬರೆದು ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಭಾರತ ಬಿಟ್ಟು ಇನ್ನು ಉಳಿದಿದ್ದೆಲ್ಲದೂ ವಿನಾಶ ಆಗುತ್ತೆ. ಅವಾಗ ಅಖಂಡ ವಿಶ್ವ ಇರುತ್ತೆ. इतनी बड़ी सृष्टि क्या करेंगे, एक भारत में ही देखो कितने गांव है. पहले जंगल होता फिर उनसे वृद्धि होती जाती है. ಇಷ್ಟು ದೊಡ್ಡ ಸೃಷ್ಟಿ ತಗೊಂಡು ಏನ್ ಮಾಡೋದು, ಜನಸಂಖ್ಯೆ ಇಷ್ಟೊಂದು ಕಡಿಮೆ ಇರುತ್ತೆ ಅಂದ್ರೆ ಆವಾಗ ಒಂದೇ ಭಾರತ, ಒಂದು ಭಾರತದಲ್ಲೇ ಇವತ್ತು ಎಷ್ಟೊಂದು ಹಳ್ಳಿಗಳಿದೆ ನೋಡಿ. ಮೊದಲು ತುಂಬಾ ಕಾಡಿತ್ತು, ಈಗ ಎಷ್ಟೊಂದು ವೃದ್ಧಿ ಆಗಿದೆ. ಅಲ್ಲಿ ಕೇವಲ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವ್ರು ಮಾತ್ರ ಇರ್ತೀರಿ. ಕಾಡಂದ್ರೆ ಮುಳ್ಳಿನ ಕಾಡಲ್ಲ, ನಾವೇ ಹೇಳ್ತಾರೆ ಅಲ್ಲಿ ಮುಳ್ಳುಗಳೇ ಇರೋದಿಲ್ಲ. ಅಂದ್ರೆ ಟೋಟಲ್ ನೇಚರ್ ಇರುತ್ತೆ. ಜನಸಂಖ್ಯೆ ಕಮ್ಮಿ ಇರುತ್ತೆ ಅಂದ್ರೆ ಉಳಿದಿದ್ದು ನೇಚರ್ ಇರುತ್ತೆ. ये तुम ब्राह्मणों की बुद्धि में बाबा धारणा करा रहे हैं, अभी तुम जानते हो ऊंच ते ऊंच शिव बाबा कौन है. ಈಗ ನೀವು ಬ್ರಾಹ್ಮಣರ ಬುದ್ಧಿಯಲ್ಲಿ ಬಾಬೋರ್ ಇದೆಲ್ಲ ಮಾತನ್ನು ಧಾರಣೆ ಮಾಡಿಸ್ತಾ ಇದ್ದಾರೆ. ಈ ಮಕ್ಕಳಿಗೆ ಗೊತ್ತಿದೆ ಶ್ರೇಷ್ಠ ಅತಿ ಶ್ರೇಷ್ಠ ಶ್ರೀ ಬಾಬೋರ್ ಯಾರು. ಉನ್ಕಿ ಪೂಜಾ ಕ್ಯೂ ಕಿ ಜಾತಿ, ಅಕ್ಕಾದಿ ಕಿ ಫೂಲ್ ಕ್ಯೂ ಚಡಾತೆ, ಇದೆಲ್ಲ ನಿಮ್ಗೆ ಗೊತ್ತಿರೋದು. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬೋರ್ ಯಾರು, ಅವ್ರದ್ದು ಪೂಜೆ ಯಾಕಾಗತ್ತೆ, ಶಿವನಿಗೆ ಎಕ್ಕದ ಹೂವನ್ನ ಯಾಕೆ ಹಾಕ್ತಾರೆ, ಇದೆಲ್ಲ ನೀವು ಮಕ್ಕಳಿಗೆ ಇದರ ಉತ್ತರ, ಇದರ ಸ್ಪಷ್ಟತೆ ನಿಮಗ್ ಗೊತ್ತಿದೆ. ಶಿವಬಾಬಾ ನಿರಾಕಾರ, ಅವರು ನಾಮರೂಪನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಮನುಷ್ಯರು. ಪರಂತು ನಾಮ ರೂಪ್ ಸೆ ನ್ಯಾರಿ ಕೊಯ್ ಚೀಸ್ ಹೋತಿ ನಹಿ. ನಾಮ ರೂಪ ಇಲ್ಲದೆ ಇರೋ ವಸ್ತು ಈ ಜಗತ್ತಲ್ಲಿ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾಮರೂಪದಿಂದ ಭಿನ್ನ ಅಂದ್ರೆ ಅರ್ಥ ದೇಹದ ಅಥವಾ ಕಣ್ಣಿಗೆ ಕಾಣತಕ್ಕಂತಹ ನಾಮರೂಪ ಇಲ್ಲ ಅಂತ. ನಾಮರೂಪ ಇದೆ, ಆದ್ರೆ ಅವರು ನಿರಾಕಾರ ರೂಪ, ಒಂದು ಅದ್ಭುತವಾದ ಕರ್ತವ್ಯವಾಚಕ ಗುಣವಾಚಕ ನಾಮಗಳಿದೆ. ಮಾನವರ ತರ ನಾಮರೂಪ ಇಲ್ಲ, ಅದಕ್ಕೆ ಮನುಷ್ಯರು ನಾಮರೂಪನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. तब क्या है जिसको फूल आदि चढ़ाते हैं, पहले पहले पूजा उनकी होती है. ಹಾಗಾದ್ರೆ ಹೂ ಎಲ್ಲ ಹೆಂಗ್ ಹಾಕ್ತಿರಿ, ಮಹಿಮೆ ಯಾರ್ದು ಹಾಡ್ತಾರೆ, ರೂಪನೇ ಇಲ್ಲ ಅಂದ್ರೆ ಹೂ ಎಲ್ಗ ಹಾಕ್ತಿರಿ, ನಾಮನೇ ಇಲ್ಲ ಅಂದ್ರೆ ಮಹಿಮೆ ಕೀರ್ತನೆ ಹೆಂಗ್ ಮಾಡ್ತೀರಿ. ಮೊಟ್ಟ ಮೊದಲ ಪೂಜೆ ಅವರಿಗೆ ಆಗುತ್ತೆ. ಮಂದಿರ್ ಬಿ ಉನ್ಕೆ ಹಿ ಬಂತೆ ಹೇ, ಮೊಟ್ಟ ಮೊದಲನೇ ಮಂದಿರನು ಸೋಮನಾಥ ಮಂದಿರನು ಬಾಬೋರ್ದೇ ಮಾಡ್ತಾರೆ. ಏಕೆಂದ್ರೆ भारत की और सारी दुनिया के बच्चों की सर्विस करते हैं. ಬಾಬೋರ್ದೇ ಫಸ್ಟ್ ಪೂಜೆ, ಬಾಬೋರ್ದೇ ಮಹಿಮೆ ಕೀರ್ತನೆ ಯಾಕೆ ಮೊದಲು ಆಗುತ್ತೆ ಅಂದ್ರೆ ಅವರೇ ಭಾರತ ಹಾಗೂ ಇಡೀ ವಿಶ್ವದ ಮಕ್ಕಳ ಸೇವೆ ಮಾಡಿದ್ರು. मनुष्यों की ही सर्विस की जाती, इस समय तुम अपने को देवी देवता धर्म के नहीं कहला सकते. ಸೇವೆ ಮನುಷ್ಯರಿಗೆ ಮಾಡ್ಬೇಕಾಗತ್ತೆ. ಈ ಸಮಯದಲ್ಲಿ ನೀವು ನಿಮ್ಮನ್ನ ದೇವಿ ದೇವತಾ ಧರ್ಮದವರು ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ತುಮಕೋ ಪತಾ ಭಿ ನಹಿ ತಾಮ್ ದೇವಿ ದೇವತಾ ತೆ ಫಿರ್ ಅಭಿ ಬನ್ ರಹೆ ಹೇ. ನಿಮಗ್ ಗೊತ್ತೂ ಇರ್ಲಿಲ್ಲ ನಾವು ದೇವಿ ದೇವತೆಗಳಿದ್ವಿ, ಈಗ ಆಗ್ತಾ ಇದೀವಿ ಅನ್ನೋದು. ಈಗ ಬಾಬೋರು ತಿಳಿಸ್ಕೊಡ್ತಾ ಇದ್ದಾರೆ, ತಿಳಿಸ್ಕೊಡ್ಲೇಬೇಕಾಗತ್ತೆ. ಏ ನಾಲೆಜ್ ಸಿವಾಯ್ ಬಾಪ್ಗೆ ಕೊಯ್ ದೇ ನ ಸಕೆ. ಬಾಬೋರೇ ತಿಳಿಸ್ಕೊಡ್ಬೇಕು, ಯಾಕೆಂದ್ರೆ ಈ ಜ್ಞಾನ ಬಾಬೋರ ವಿನಃ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹೇಳಲಾಗುತ್ತೆ ಜ್ಞಾನ ಸಾಗರ, ನಾಲೆಜ್ ಫುಲ್. ಗಾಯನ ಇದೆ, ರಚಯಿತ ರಚನೆಯನ್ನ ಋಷಿ ಮುನಿಗಳು ಮುಂತಾದವ್ರು ಯಾರು ತಿಳಿದಿಲ್ಲ. ಎಲ್ಲರೂ ನೇತಿ ನೇತಿ ಅಂತ ಹೇಳ್ಬಿಟ್ರಲ್ಲ, ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ನೇತಿ ನೇತಿ ಕರ್ತೆ ಗಯೆ, ಜೈಸೆ ಚೋಟೆ ಬಚ್ಚೆ ಕೋ ನಾಲೆಜ್ ಹೇ ಕ್ಯಾ, ಜೈಸೆ ಬಡೆ ಹೋತೆ ಜಾಯಂಗೆ ಬುದ್ಧಿ ಖುಲ್ತಿ ಜಾಯೇಗಿ. ಈ ಪುಟ್ಟ ಬೇಬಿಗಳಿಗೆ ಏನ್ ಜ್ಞಾನ ಇರುತ್ತೆ, ಇನೋಸೆಂಟ್ ಆಗಿರ್ತಾರೆ. ಅದೇ ಮಗು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ಬುದ್ಧಿ ತೆರೀತಾ ಹೋಗುತ್ತೆ, ಅರಿವು ಬರ್ತಾ ಹೋಗುತ್ತೆ. बुद्धि में आता जाएगा विलायत कहाँ ये कहाँ है, तुम बच्चे भी पहले इस बेहद के नॉलेज को कुछ भी नहीं जानते थे. ಮಗು ಬೆಳೀತಾ ಬೆಳೀತಾ ಗೊತ್ತಾಗುತ್ತೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ, ಯಾವ ದೇಶ ಎಲ್ಲಿದೆ, ಯಾರು ರಾಜ್ಯ ಮಾಡಿದ್ರೆ, ಹಿಸ್ಟ್ರಿ ಜಾಗ್ರಫಿ ಎಲ್ಲ ಗೊತ್ತಾಗುತ್ತಲ್ಲ. ಈಗ ನೀವು ಮಕ್ಕಳಿಗೂ ಮೊದಲು ಈ ಬೇಹದ್ದಿನ ಜ್ಞಾನ ಏನು ಗೊತ್ತಿರ್ಲಿಲ್ಲ.
ये भी कहते हैं बल हम शास्त्र आदि पढ़ते थे परंतु समझते कुछ भी नहीं थे। मनुष्य ही इस ड्रामा में एक्टर है ना। ಬ್ರಹ್ಮ ಬಾಬೋರು ಬಲೆ ಎಲ್ಲ ಶಾಸ್ತ್ರ ಗ್ರಂಥಗಳೆಲ್ಲ ಓದಿದ್ರು, ಆದ್ರೆ ಏನು ಅರಿವು ಇರ್ಲಿಲ್ಲ. ಶಿವಬಾಬೋರು ಬಂದು ಜ್ಞಾನ ಕೊಟ್ಮೇಲೆ ಬ್ರಹ್ಮ ಬಾಬೋರಿಗೆ ಅನಿಸ್ತು ನಾನೇನು ತಿಳಿದಿಲ್ಲ ಅಂತ. ಮೊದಲು ತಿಳ್ಕೊಂಡಿದ್ರೆ ನಾನು ತುಂಬಾ ಓದಿದ್ದೀನಿ, ನಂಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ಬಾಬೋರು ಅಷ್ಟೇ ಓದಿದ್ರು, ಭಕ್ತಿ ಮಾರ್ಗದ ಎಲ್ಲ ಧರ್ಮ ಗ್ರಂಥಗಳು, ಗೀತೆ, ರಾಮಾಯಣ, ಮಹಾಭಾರತ ಎಲ್ಲ ಓದಿದ್ರು ಬ್ರಹ್ಮ ಬಾಬೋರು. ಆದ್ರೆ ಶಿವಬಾಬೋರು ಜ್ಞಾನ ಕೊಟ್ಟ ಮೇಲೆ ಗೊತ್ತಾಯ್ತು, ಹೌದು ನಂಗೇನು ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು ಅಂತ. ಮನುಷ್ಯರು ಈ ಡ್ರಾಮಾದಲ್ಲಿ ಪಾತ್ರಧಾರಿಗಳು. सारा खेल दो बातों पर बना हुआ है, भारत की हार और भारत की जीत. ಈ ಡ್ರಾಮಾದ ಆಟ ಎರಡು ಮಾತಿನ ಮೇಲೆ ಮಾಡಲ್ಪಟ್ಟಿದೆ. ಆಟ ಅಂದ್ರೆ ಎರಡೇ ಇರೋದು, ಸೋಲು ಗೆಲುವು. ಹಾಗೆ ಭಾರತದ ಸೋಲು ಹಾಗೂ ಭಾರತದ ಗೆಲುವು. ಭಾರತದಲ್ಲಿ ಸತ್ಯಯುಗದ ಆದಿ ಸಮಯದಲ್ಲಿ ಪವಿತ್ರ ಧರ್ಮ ಇತ್ತು, ಅದೇ ಭಾರತದಲ್ಲಿ ಈ ಸಮಯದಲ್ಲಿ ಅಪವಿತ್ರ ಧರ್ಮ ಇದೆ. ಅಪವಿತ್ರತೆಯ ಕಾರಣ ತಮ್ಮನ್ನು ದೇವತೆಗಳು ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಫಿರ್ ಬಿ ಶ್ರೀ ಶ್ರೀ ನಾಮ್ ರಖಾ ದೇತೆ ಹೇ, ದೇವತೆಗಳೇ ಅಲ್ಲ ಅಂದ್ಮೇಲೆ ಶ್ರೀ ಅಂತಾನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಲ್ಲರಿಗೂ, ಸ್ತ್ರೀಗೂ ಪುರುಷರಿಗೂ ಎಲ್ಲರಿಗೂ ಶ್ರೀ ಶ್ರೀಮತಿ ಎಲ್ಲ ಹೇಳ್ತಾರೆ. ವಾಸ್ತವಿಕವಾಗಿ ಶ್ರೀ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ಶ್ರೀ ಅಂತ ಹೇಳೋದು ಕೇವಲ ದೇವತೆಗಳಿಗೆ ಮಾತ್ರ, ಯಾರ ಶರೀರ ಆತ್ಮ ಎರಡು ಪವಿತ್ರವಾಗಿದೆ. लेकिन श्री मना श्रेष्ठ, श्रेष्ठ कहा जाता पवित्र देवताओं को, श्रीमत भगवान वाचा कहा जाता है ना. ಶ್ರೀ ಅಂದ್ರೆ ಪವಿತ್ರ ದೇವತೆಗಳಿಗೆ ಮಾತ್ರ ಹೇಳೋದು, ಶ್ರೀಮತ್ ಭಗವಾನ್ ವಾಚ ಅಂತ ಹೇಳಲಾಗುತ್ತೆ. ಶ್ರೀಮತ ಅಂದ್ರೆ ಶ್ರೀ ಆಗೋ ಮತ, ಶ್ರೇಷ್ಠರಾಗೋ ಮತ. ಆ ಶ್ರೀಮತ ಯಾರು ಕೊಡ್ತಾರೆ? ಭಗವಾನ್ ವಾಚ, ಭಗವಂತನೇ ಶ್ರೀಮತ ಕೊಡೋದು. अब श्री कौन ठहरे? जो बाप के सन्मुख सुनकर श्री बनते हैं या जिन्होंने अपने को श्री श्री कहलाया है. ಬಾಬಾ ಹೇಳ್ತಾರೆ, ಹಾಗಾದ್ರೆ ಶ್ರೀ ಯಾರು? ಬಾಬೋರ್ ಪ್ರಶ್ನೆ ಕೇಳ್ತಾರೆ, ಯಾರು ಬಾಬೋರ ಸನ್ಮುಖದಲ್ಲಿ ಕೇಳಿ ಶ್ರೀ ಆಗವ್ರೋ, ಅಥವಾ ಯಾರಿವತ್ತು ಕಲಿಯುಗದ ಮನುಷ್ಯರು ಶ್ರೀ ಶ್ರೀ ಅಂತ ಕರೆಸ್ಕೊತಾರ ಅವರ? बाप के कर्तव्य पर जो नाम पड़े हैं वह भी अपने ऊपर रख दिए हैं. सब ರೇಸ್ಗಾರಿ ಬಾತೆ ಹೇ. ಬಾಬೋರ್ ಕರ್ತವ್ಯದ ಹೆಸರೆಲ್ಲ ತಮ್ಮ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯರು. ನೋಡಿ, ಶಿವಬಾಬೋರಿಗಿರೋದು ಎರಡೇ ಶ್ರೀ. ಆದ್ರೆ ಇವತ್ತು ಸನ್ಯಾಸಿಗಳು, ಮಹಾತ್ಮರು, ಮಠಾಧೀಶ್ವರರು ಶ್ರೀ ಶ್ರೀ 108 ಜಗದ್ಗುರು, ಶ್ರೀ ಶ್ರೀ 16,108 ಜಗದ್ಗುರು, ಶ್ರೀ ಶ್ರೀ 1008 ಜಗದ್ಗುರು, ಎಷ್ಟೊಂದು ಶ್ರೀ ಇಟ್ಕೊಂಡ್ ಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬೋರು ಕರ್ತವ್ಯದಲ್ಲಿ ಏನ್ ಹೆಸರಿದೆ ಅದು ಬಾಬೋರ ಹೆಸರು ಕರ್ತವ್ಯದ ಆಧಾರದ ಮೇಲೆ. ಆದ್ರೆ ಮನುಷ್ಯರು ಇವತ್ತು ಅದೇ ಹೆಸರನ್ನ ತಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಬಾಬೋರ ಹೆಸರು ಮಹಿಮೆ ಕೀರ್ತನೆ ಏನ್ ಮಾಡ್ತಾರೆ ಅದೆಲ್ಲ ಇವತ್ತು ಮಠಾಧೀಶ್ವರು ಗುರುಗಳು ಇಟ್ಕೊಂಡ್ ಬಿಟ್ಟಿದ್ದಾರೆ. फिर भी बाबा कहते बच्चे एक बाप को याद करते रहो, यही ವಶೀಕರಣ ಮಂತ್ರ. ಆದ್ರೂ ಬಾಬೋರು ಇಷ್ಟೇ ಹೇಳೋದು, ಮಕ್ಕಳೇ ಈಗ ಕೇವಲ ನನ್ನೊಬ್ಬನ ನೆನ್ಪು ಮಾಡ್ತಾ ಇರಿ, ಇದೇ ವಶೀಕರಣ ಮಂತ್ರ. ನೀವು ರಾವಣನ ಮೇಲೆ ವಿಜಯ ಪಡ್ಕೊಂಡು ಜಗಜ್ಜೀತರಾಗ್ತೀರಿ. ಗಡಿ ಗಡಿ ಅಪ್ನೇಕೋ ಆತ್ಮ ಸಮಜೋ, ಪದೇ ಪದೇ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ಅವಿನಾಶಿ. इस शरीर तो यहाँ 5 तत्वों का बना हुआ है, बनता है, छूटता है, फिर बनता है. ಈ ಶರೀರ 5 ತತ್ವಗಳಿಂದ ಮಾಡಲ್ಪಟ್ಟಿರೋದು. ಇದು ಆಗುತ್ತೆ, ಮತ್ತೆ ನಶಿಸುತ್ತೆ, ಮತ್ತೆ ರಚಿಸುತ್ತೆ. ಅಂದ್ರೆ ಹುಟ್ತೀವಿ ಮತ್ತೆ ಸಾಯ್ತೀವಿ. ಶರೀರದ ರಚನೆನೂ ಆಗುತ್ತೆ, ನಾಶನೂ ಆಗುತ್ತೆ. अब आत्मा तो अविनाशी है, अविनाशी आत्माओं को अविनाशी बाप पढ़ा रहे हैं. ಆತ್ಮ ಅಂತೂ ಅವಿನಾಶಿ ಇದಿರಿ. ಅವಿನಾಶಿ ಆತ್ಮಗಳಿಗೆ ಅವಿನಾಶಿ ತಂದೆ ಓದಿಸ್ತಾ ಇದ್ದಾರೆ ಸಂಗಮ ಯುಗದಲ್ಲಿ. ಬಲ್ ಕಿತನೆ ಭಿ ವಿಘ್ನ ಆದಿ ಪಡ್ತೆ, ಮಾಯಾಕೆ ತುಫಾನ್ ಆತೆ, ತುಮ್ ಬಾಪ್ ಕಿ ಯಾದ್ ಮೇ ರಹೋ. ಮಕ್ಕಳೇ, ಎಷ್ಟು ಬೇಕಾದ್ರೂ ವಿಘ್ನಗಳು ಮುಂತಾದವು ಏನಾದ್ರೂ ಬರ್ಲಿ, ಮಾಯೆಯ ಬಿರುಗಾಳಿನೇ ಬರ್ಲಿ,
ನೀವು ಬಾಬೋರ್ ನೆನಪಲ್ಲಿರಿ. ನಿಮಗೆ ಗೊತ್ತಿದೆ, ನಾವೇ ಸತೋ ಪ್ರಧಾನ ಇದ್ದವರು ತಮೋ ಪ್ರಧಾನರಾಗಿದ್ದೀವಿ. ನಿಮ್ಮಲ್ಲೂ ನಂಬರ್ ವಾರ್ ತಿಳ್ಕೊಂಡಿದ್ದೀರಿ. ನಿಮ್ಮಲ್ಲೂ ಎಲ್ಲದನ್ನು ನಂಬರ್ ವಾರ್ ತಿಳ್ಕೊಂಡಿದ್ದೀರಿ. तुम बच्चों की बुद्धि में है, हमने ही पहले पहले भक्ति की है. जरूर जिसने पहले पहले भक्ति की है उसने ही शिव का मंदिर बनाया, क्योंकि धनवान भी वह होते हैं ना. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಯಾರು ಮೊಟ್ಟ ಮೊದಲು ಭಕ್ತಿ ಮಾಡಿದ್ರು, ಅವಶ್ಯಕವಾಗಿ ಮೊಟ್ಟ ಮೊದಲನೇ ಭಕ್ತರೇ ಶಿವಬಾಬೋರ್ ಮಂದಿರ ಮಾಡೋದು. ಹಾಗಾದ್ರೆ ಅವ್ರು ಅಷ್ಟು ಶ್ರೀಮಂತರು ಇರ್ಬೇಕಲ್ವಾ? 17 ಬಾರಿ ದಂಡೆತ್ತಿ ಬಂದು ಲೂಟಿ ಮಾಡದಂಥದ್ದು ಇತಿಹಾಸ ಏನಿದೆ ಒಂದು ಮಂದಿರದಲ್ಲಿ, ಹಾಗಾದ್ರೆ ಆ ಮಂದಿರವನ್ನು ನಿರ್ಮಾಣ ಮಾಡಿದಂಥವ್ರು ಎಷ್ಟೊಂದು ಶ್ರೀಮಂತರು ಇರಬೇಕು. ಬಡೇ ರಾಜಾ ಕೋ ದೇಖ್ ಅವ್ರ ಬಿ ರಾಜಾ ಪ್ರಜಾ ಬಿ ಕರೆಂಗೆ ಸಬ್ ಡೀಟೇಲ್ ಕಿ ಬಾತೆ ಹೇ. ಒಂದೇ ಮಂದಿರ, ಒಬ್ಬರೇ ರಾಜರಲ್ಲ. ಬಾಬಾ ಹೇಳ್ತಾರೆ, ಅವರನ್ನು ನೋಡಿ ಬೇರೆ ಬೇರೆ ರಾಜರು ಪ್ರಜೆಗಳು ಮಂದಿರಗಳನ್ನ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಇನ್ನು ವಿಸ್ತಾರದ ಮಾತುಗಳು. 1 ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಅಂತ ಹೇಳಲಾಗುತ್ತೆ. फिर कितने वर्ष लग जाते समझाने में. ज्ञान तो सहज है, उसमें इतना टाइम नहीं लगता है जितना याद की यात्रा पर लगता है. ಬಾಬಾ ಹೇಳ್ತಾರೆ, 1 ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಅಂತ ಹೇಳಲಾಗುತ್ತೆ, ಆದ್ರೆ ಎಷ್ಟೊಂದು ವರ್ಷ ಹಿಡಿಸುತ್ತೆ ತಿಳಿಸ್ಕೊಡಕ್ಕೆ. ನೋಡಿ, ಬಾಬಾ ಅವ್ರು ತಿಳಿಸ್ಕೊಡಕ್ಕೆ ಎಷ್ಟೊಂದು ವರ್ಷಗಳಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಜ್ಞಾನ ಸಹಜ, ಅದಕ್ಕೇನ್ ಜಾಸ್ತಿ ಟೈಮ್ ತಗೊಳಲ್ಲ. ಆದ್ರೆ ಎಷ್ಟು ಬಾಬೋರ ನೆನಪಿನ ಯಾತ್ರೆಯಲ್ಲಿ ಟೈಮ್ ಹಿಡಿಸುತ್ತೋ ಅಷ್ಟು ಟೈಮ್ ಜ್ಞಾನ ತಗೊಳಲ್ಲ. ಜ್ಞಾನ 1 ಸೆಕೆಂಡ್ ಅಲ್ಲಿ ಅರ್ಥ ಆಗ್ಬಿಡುತ್ತೆ, ನಿಶ್ಚಯ ಬರಕ್ ಸೆಕೆಂಡ್. ಆದ್ರೆ ಬಾಬೋರ್ ನೆನಪು ಮಾಡೋದ್ರಲ್ಲೇ ಟೈಮ್ ಹಿಡಿಸುತ್ತೆ. पुकारते भी है बाबा आओ, आकर हमको पतित से पावन बनाओ. ऐसा नहीं कहते बाबा हमें विश्व का मालिक बनाओ. ನೀವು ಕರೀತಾ ಬಂದಿದ್ದೀರಿ, ಪರಮಾತ್ಮ ತಂದೆ ಬಾ ಬಂದು ಪತಿತರನ್ನ ಪಾವನ ಮಾಡು ಅಂತ. ಹಂಗಂತೂ ಹೇಳಲ್ಲ, ಬಂದು ನಮ್ಮನ್ ವಿಶ್ವದ ಮಾಲೀಕರನ್ನಾಗಿ ಮಾಡು ಅಂತ. ಎಲ್ಲರೂ ಕರೀತಾರೆ, ಇಡೀ ಜಗತ್ತಿನ ಮನುಷ್ಯಾತ್ಮರೆಲ್ಲರೂ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ರೀತಿಯಲ್ಲಿ ಪತಿತ ಪಾವನ ಬಾ ಅಂತ ಕರೀತಾರೆ. ಮೂತ್ ಫಲಿತಿ ಕಪಡ ದೋಯು ಅಂತಾದ್ರೂ ಕರೀಲಿ, ಪತಿತ ಪಾವನ ಅಂತಾದ್ರೂ ಕರೀಲಿ, ಪಾಪಾತ್ಮರನ್ನ ಶುದ್ಧಿ ಮಾಡುವಂತಾದ್ರೂ ಬೇರೆ ಬೇರೆ ರೀತಿಯಲ್ಲಂತೂ ಅರ್ಥ ಅದೇನೆ. ಪಾವನ್ ದುನಿಯಾ ಕಹಾ ಜಾತ ಸತ್ಯುಗೋ, ಇನ್ಕೋ ಪತೀತ್ ದುನಿಯಾ ಕಹೆಂಗೆ. ಪಾವನ ಜಗತ್ತಂದ್ರೆ ಸತ್ಯುಗಕ್ಕೆ ಹೇಳಲಾಗುತ್ತೆ, ಇದಕ್ಕೆ ಪತೀತ ಜಗತ್ತು ಅಂತ ಕರೀಲಾಗುತ್ತೆ. ಪತೀತ ದುನಿಯಾ कहते हुए भी अपने को समझते नहीं. ಪತೀತ ಜಗತ್ ಅಂತ ಹೇಳ್ತಾ ಇದ್ರು, ನಾನು ಪತೀತ ಅನ್ನೋದು ಯಾರಿಗೂ ಗೊತ್ತಿಲ್ಲ. अपने प्रति घृणा नहीं रखते हैं, तुम किसके हाथ का नहीं खाते हो, कहते हैं हम अच्युत है क्या. ತನ್ನ ಬಗ್ಗೆ ಮನುಷ್ಯನಿಗೆ ತಿರಸ್ಕಾರ ಇಲ್ಲ. ನಾನು ಪತೀತ, ನಾನು ಕೊಳಕಾಗಿದ್ದೀನಿ, ಆತ್ಮ ಶುದ್ಧಿ ಮಾಡ್ಕೋಬೇಕು, ತನ್ನ ಬಗ್ಗೆ ತನ್ನ ಕೊಳಕಿನ ಬಗ್ಗೆ ತಿರಸ್ಕಾರ ಇಲ್ಲ ಮನುಷ್ಯರಿಗೆ. ನೀವು ಬಾಬೋರ್ ಮಕ್ಕಳು ಯಾರ ಕೈಯಲ್ಲಾದ್ರೂ ಊಟ ಮಾಡಲ್ಲ ಅಂತ ಹೇಳಿದ್ರೆ ಕೆಲವ್ರು ಏನ್ ಹೇಳ್ತಾರೆ, ನಾವೇನ್ ಅಸ್ಪೃಶ್ಯರ, ನಮ್ ಕೈಯಲ್ಲಿ ನೀವ್ ಯಾಕೆ ಊಟ ಮಾಡಲ್ಲ. ಅರೆ ತುಮ್ ಖುದ್ ಹಿ ಕೇತೆ ಹೋನಾ ಪತೀತೋ ಸಬ್ ಹೇನಾ. ಅವ್ರಿಗೆ ಹೇಳಿ, ನೀವೇ ಹೇಳ್ತೀರಲ್ಲ ನಾವು ಅಸ್ಪೃಶ್ಯರು ಪತೀತರು ಅಂತ ನೀವೇ ಹೇಳ್ಕೊಳ್ತೀರಲ್ವಾ, ಎಲ್ಲರೂ ಪತೀತರೆ. ತುಮ್ ಕೇತೆ ಬಿ ಹೋ ಹಮ್ ಪತೀತ್ ಹೇ, ಏ ದೇವತಾಯೇ ಪಾವನ್ ಹೇ. ನೀವೇ ಹೇಳ್ತೀರಲ್ಲ ನಾವು ಪತೀತರು, ಪಾವನ ಮಾಡು ಅಂತ ಹೇಳಿ, ದೇವತೆಗಳು ಪಾವನರು. तो पतीत को क्या कहेंगे, गायन है ना अमृत चोड़ विष ಕಾಯೆ ಕೋ ಖಾಯೆ, ವಿಷ್ ತೋ ಖರಾಬ್ ಹೇನಾ. ನಾವೇ ಹೇಳ್ತಾರೆ ಪತೀತರು ಅಂದ್ರೆ ಇನ್ನೇನ್ ಹೇಳೋದು, ಗಾಯನ ಇದೆ, ಅಮೃತ ಬಿಟ್ಟು ವಿಷ ಯಾಕೆ ಕುಡಿತೀರಿ ಅಂದ್ರೆ, ವಿಷ ಅಂದ್ರೆ ಕೆಟ್ಟದ್ದು, ವಿಷ ಅಂದ್ರೆ ಕೊಳಕು, ವಿಕಾರಕ್ಕೆ ಇಲ್ಲಿ ವಿಷ ಅಂತ ಹೇಳೋದು. ಬಾಬಾ ಹೇಳ್ತಾರೆ, ಈ ವಿಷ ನಿಮ್ಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡ್ತಾ ಬಂದಿದೆ. ಪರಂತು ಇನ್ಕೋ ಪಾಯ್ಸನ್ ಸಮಸ್ಯೆ ತೊಡಿ ಹೇ. ಮನುಷ್ಯರು ಇದನ್ನ ಪಾಯ್ಸನ್, ವಿಷ ಅಂತ ತಿಳ್ಕೊಳ್ಳೋದೇ ಇಲ್ಲ, ವಿಕಾರನ ವಿಷ ಅಂತ ತಿಳ್ಕೊಳ್ಳೋದೇ ಇಲ್ಲ. ವಿಕಾರ ಅಂದ್ರೆ ಅದು ನಮ್ಮ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ಅಂತಾರಲ್ಲ ಬಾಬಾ ಅವರು. जैसे अमली अमल बिगर नहीं रह सकता, शराब की आदत वाला शराब बिगर
रह न सके, लड़ाई का समय होता है तो उनको शराब पिलाकर नशा चढ़ाए लड़ाई पर बेच देते हैं। नशा मिला बस समझेंगे हमको ऐसे करना है। ಮನುಷ್ಯರು ಯಾವ ತರ ಇದಾರೆ ನೋಡಿ. ಅಮಲಲ್ಲಿರೋ ಮನುಷ್ಯನಿಗೆ ಅಮಲ್ ಇಲ್ಲದೆ ಇದ್ರೆ ಇರಕ್ಕಾಗಲ್ಲ. ಶರಾಬ್ ಕುಡಿಯೋ ಅಭ್ಯಾಸ ಇರೋವರಿಗೆ ಶರಾಬ್ ಇಲ್ಲದೆ ಇರಕ್ಕಾಗಲ್ಲ. ಅದೇ ಯುದ್ಧದ ಸಮಯದಲ್ಲೂ ಶರಾಬಿ ಮನುಷ್ಯರಿಗೆ ಶರಾಬ್ ಕುಡಿಸಿ ಯುದ್ಧಕ್ಕೆ ಕಳಿಸ್ಬೇಕಾಗತ್ತೆ. ನಶೆ ಏರ್ಬೇಕು ಅವರಿಗೆ. ನಶೆ ಏರಿದ್ರೆ ತಿಳ್ಕೊತಾರೆ, ಹಾ ನಾನು ಹಿಂಗ್ ಮಾಡ್ತೀನಿ. ಆ ನಶೆಯಲ್ಲಿ ಕೆಲಸ ಮಾಡ್ತಾರೆ. ಉನ್ ಲೋಗೋಂಕೋ ಮರ್ನೆ ಕಾ ಡರ್ ನಹಿ ರೇತಾ ಹೈ. ನೋಡಿ, ಈ ತರ ಕುಡ್ದಿದ್ ನಶೆಯಲ್ಲಿ ಇರೋರಿಗೆ ಯಾವುದೇ ತನ್ನ ಮೃತ್ಯು, ಸಾಯ್ತೀನಿ ಇದೆಲ್ಲ ಭಯ ಇರೋದಿಲ್ಲ. ಆ ಕಾನ್ಶಿಯಸ್ ಇರೋದೇ ಇಲ್ವಲ್ಲ. कहाँ भी बॉम्ब्स ले जाकर बॉम्ब सहित गिरते हैं, घायल भी है, मूसलों की लड़ाई लगी, राइट बात अभी तुम प्रैक्टिकल में देख रहे हो. ಬೇಕಾರೆ ಮಾನವ ಬಾಂಬ್ ಅಂತ ಹೇಳ್ತಾರಲ್ಲ, ಆ ತರ ಬೇಕಾದ್ರೆ ಬಾಂಬ್ ಇಟ್ಕೊಂಡು ಹೋಗಿ ತಾನು ತಮ್ಮ ಜೀವನನ ಅದಕ್ಕೆ ಅರ್ಪಣೆ ಮಾಡ್ಕೊಂಡ್ ಬಿಡ್ತಾರೆ. ಗಾಯನ ಇದೆ. ಏನು ಯಾದವರ ಗಾಯನ ಇದೆ. ಯಾದವರು ಹೊಟ್ಟೆಯಲ್ಲಿ ಒನಕೆ ಹುಟ್ಟಿ ಯದುಕುಲ ನಾಶ ಆಯ್ತು ಅಂತ. ಹಂಗೆ ಮನುಷ್ಯರು ಇವತ್ತು ಬಾಂಬ್ಸ್ಗಳಿಂದ ಯುದ್ಧ ಮಾಡ್ತಾ ಇದ್ದಾರೆ. ರೈಟ್ ಮಾತ್ ಇವಾಗ ಪ್ರಾಕ್ಟಿಕಲ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಹೆಂಗೆ ಕೌರವರು, ಯಾದವರು, ಪಾಂಡವರು ಎಲ್ಲ ಮಾತು ಇವಾಗ ನೋಡ್ತಾ ಇದ್ದೀರಿ. ಮೊದಲು ಬರೀ ಓದ್ತಾ ಇದ್ರಿ. आगे तो सिर्फ पढ़ते थे, पेट से मूसल निकाले फिर ये किया, अभी तुम समझते हो पांडव कौन है, कौरव कौन है. ಮೊದಲು ಭಕ್ತಿಯಲ್ಲಿ, ಲೌಕಿಕದಲ್ಲಿ ಏನ್ ಮಾಡಿದ್ರಿ? ಬರೀ ಓದಿದ್ರಿ ಮಹಾಭಾರತ ಕತೆ. ಯಾದವರು ಯದುಕುಲದಲ್ಲಿ ಅವರು ಹೊಟ್ಟೆಯಲ್ಲಿ ಒನಕೆ ಹುಟ್ಟುತ್ತೆ, ಅದರಿಂದ ಯದುಕುಲ ನಾಶ ಆಗುತ್ತೆ ಅಂತ. ಕೌರವರು ಅಕ್ಷೋಹಿಣಿ ಸೈನ್ಯ ಎಲ್ಲರೂ ದೂದು, ಧೃತರಾಷ್ಟ್ರ, ದುರ್ಯೋಧನ, ದುಶ್ಯಾಸನ ಅವ್ರದ್ದೆಲ್ಲ ನಾಶ ಆಗುತ್ತೆ ಅಂತ ಓದಿದ್ರಿ. ಪಾಂಡವರು, ಪಾಂಡವ ಪತಿಗೆ ಪ್ರಿಯರು 5 ಜನ, ಇದೆಲ್ಲ ಕತೆ ಓದಿದಿರಿ. ಇವಾಗ ನಿಮ್ ಮಕ್ಕಳಿಗೆ ಗೊತ್ತಿದೆ ಪಾಂಡವರು ಯಾರು, ಕೌರವರು ಯಾರು, ಯಾದವರು ಯಾರು. ಯಾದವರು ಅಂದ್ರೆ ವಿಜ್ಞಾನಿಗಳು. ಯಾರು ಬುದ್ಧಿಯ ಹೊಟ್ಟೆಯಿಂದ ಒನಕೆ ಬಾಂಬ್ ಸುಟ್ಟಿದೆ, ಮನುಕುಲನೇ ನಾಶ ಆಗುತ್ತೆ. ಕೌರವರ ಸಂಖ್ಯೆ ಜಗತ್ತಲ್ಲಿ ಜಾಸ್ತಿ ಅಲ್ವಾ, ಅಜ್ಞಾನಿಗಳ ಸಂಖ್ಯೆ, ವಿಕಾರಿಗಳ ಸಂಖ್ಯೆ. ಸೊ ಅದರಿಂದ ಕೌರವರು ಅಕ್ಷೋಹಿಣಿ ಆದ್ರೆ ವಿನಾಶ ಆಗ್ತಾರೆ. ಪಾಂಡವರು ಸಂಖ್ಯೆ ಬಹಳ ಕಮ್ಮಿ, ಬೆರಳೆಣಿಸೋಷ್ಟು ಅಂತ ಬಾಬಾ ಹೇಳ್ತಾರೆ. ಅವರು ಪ್ರೀತಿ ಬುದ್ಧಿ, ಪರಮಾತ್ಮನ ಜೊತೆ ಪ್ರೀತಿ ಇರೋರು, ಪರಮಾತ್ಮನ ಮಾರ್ಗದರ್ಶನದಲ್ಲಿ ಶ್ರೀಮತದಲ್ಲಿ ನಡೆಯೋರು. ಕೊನೆಗೆ ಪಾಂಡವರದೇ ವಿಜಯ ಆಗುತ್ತೆ. ಇದೆಲ್ಲ ಈಗ ನಿಮ್ಮ ಮಕ್ಕಳಿಗೆ ಅರ್ಥ ಆಗುತ್ತೆ. स्वर्गवासी बनने के लिए पांडवों ने जी तेजी देहाभिमान से गलने का पुरुषार्थ किया. ಆಮೇಲೆ ಇನ್ನು ಏನ್ ಹೇಳ್ತಾರೆ ಕತೆ? ಪಾಂಡವರು ವಿಜಯಿಗಳಾದ್ರು ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಅವರು ಕರಗೋಗ್ಬಿಟ್ರು. ಕರಗೋಗಕ್ಕೋಸ್ಕರ ಅಷ್ಟೊಂದು ಯುದ್ಧ, ಅಷ್ಟೊಂದೆಲ್ಲ ಮಾಡ್ಬೇಕಿತ್ತ? ಆದ್ರೆ ಸ್ವರ್ಗವಾಸಿಗಳಾಗ್ಬೇಕು ಅಂದ್ರೆ, ವಿಜಯಿಗಳಾಗ್ಬೇಕು, ದೇಹ ಅಭಿಮಾನ ಕರಗಿಸೋ ಪುರುಷಾರ್ಥ ಮಾಡ್ಬೇಕು. ದೇಹ ಕರಗೋಗೋದಲ್ಲ, ಈ ದೇಹ ಅನ್ನೋ ಅಭಿಮಾನ ಕರಗಿಸೋ ಪುರುಷಾರ್ಥ ಮಾಡ್ಬೇಕು. तुम अभी ये पुरानी जुत्ती छोड़ने का पुरुषार्थ करते हो, कहते हो ना, पुरानी जुत्ती छोड़ नहीं लेनी है. ಈ ಹಳೆ ಚಪ್ಪಲಿ ಬಿಡೋ ಪುರುಷಾರ್ಥ ಮಾಡ್ಬೇಕು. ಚಪ್ಪಲಿ ಅಂಟ್ಕೊಂಡ್ ಬಿಟ್ಟಿದೆಯಲ್ಲ ಈಗ, ಇದನ್ನ ಬಿಡೋ, ನಿರ್ಲಿಪ್ತ ಆಗೋ, ಡಿಟ್ಯಾಚ್ ಆಗೋ ಪುರುಷಾರ್ಥ ಮಾಡ್ಬೇಕು. ಹೇಳಲಾಗುತ್ತೆ, ಹಳೆ ಚಪ್ಪಲಿ ಬಿಟ್ಟು ಹೊಸದನ್ನ ತಗೊಳ್ಳೋ. ಚಪ್ಪಲಿ ದೇಹ, ಹೊಸ ದೇಹ ತಗೊಳ್ತೀವಿ ಸತ್ಯಯುಗದಲ್ಲಿ. ಬಾಬೋರು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಕಲ್ಪದಲ್ಲೂ ನಾನು ಬರ್ತೀನಿ. ಕಲ್ಪ ಅಂದ್ರೆ 5000 ವರ್ಷಕ್ಕೊಮ್ಮೆ ನಾನು ಬರ್ತೀನಿ. ನನ್ನ ಹೆಸರು ಶಿವ. ಶಿವ ಜಯಂತಿಯನ್ನು ಆಚರಿಸ್ತೀರಿ ಅಲ್ವಾ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರ ಮುಂತಾದವುಗಳನ್ನ ಮಾಡಿದಿರಿ. नाम भी बहुत रख दिए, देवियों को भी ऐसे नाम रख देते, इस समय तुम्हारी पूजा हो रही है. ಹೆಸರು ಎಷ್ಟೊಂದು ಇಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ದೇವಿಯರಿಗೂ ಎಷ್ಟೊಂದು ಹೆಸರು ಇಟ್ಟಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಪೂಜೆ ಆಗುತ್ತಾ ಇದೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಜಿಸ್ಕಿ ಪೂಜಾ ಹಮ್ ಕರ್ತೆ ಥೆ ವ ಹಮ್ಕೋ ಪಡಾ ರಹೆ. ಈಗ ನಿಮಗೆ ಅರ್ಥ ಆಗಿದೆ, ಯಾರ ಪೂಜೆ ನಾವು ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಬಂದಿದೀವೋ ಅವರೇ ಕುತ್ಕೊಂಡು ಈಗ ನಮ್ಗೆ ಓದಿಸ್ತಾ ಇದ್ದಾರೆ. ಅಂದ್ರೆ ಶ್ರೀ ಬಾಬಾ ಅವರು.
जिन लक्ष्मी नारायण के हम पुजारी थे वह अभी हम खुद बन रहे हैं. ಯಾವ ದೇವತೆಗಳು ಲಕ್ಷ್ಮೀ ನಾರಾಯಣರ ಪೂಜೆ ಮಾಡ್ತಾ ಇದ್ರೋ ಈಗ ಸ್ವಯಂ ನೀವೇ ಅದು ಆಗ್ತಾ ಇದ್ದೀರಿ. ಈ ಜ್ಞಾನ ನಿಮ್ ಬುದ್ಧಿಯಲ್ಲಿದೆ. ಸಿಮಿರನ್ ಕರ್ತೆ ರಹೋ ಫಿರ್ ಔರೋಂ ಕೋ ಭಿ ಸುನಾವ್. ಈ ಜ್ಞಾನವನ್ನ ಬುದ್ಧಿಯಿಂದ ಸ್ಮರಣೆ ಮಾಡಿ, ಚಿಂತನೆ ಮಾಡಿ, ಬೇರೆಯವರಿಗೂ ತಿಳಿಸ್ಕೊಡಿ. बहुत है जो धारणा नहीं कर सकते. बाबा कहते जास्ती धारणा नहीं कर सकते हो तो अर्जा नहीं. ಯಾದ್ ಕಿ ತೋ ಧಾರಣಾ ಹೇನಾ. ಅನೇಕ ಮಕ್ಕಳಿಗೆ ಬಹಳಷ್ಟು ಧಾರಣೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಹೆಚ್ಚು ಧಾರಣೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಾಬೋರ ನೆನಪನ್ನಾದ್ರೂ ಧಾರಣೆ ಮಾಡ್ಕೋಬೇಕಲ್ಲ ಕೊನೆ ಪಕ್ಷ. बाप को ही याद करते रहो. जिनकी मुरली नहीं चलती तो यहाँ बैठे सिमरन करे. ಬಾಬೋರ್ ನೆನಪು ಮಾಡ್ತಾ ಇರಿ. ಯಾರಿಗೆ ಮುರುಳಿ ಹೇಳಕ್ ಬರಲ್ಲ, ಓದಕ್ ಬರಲ್ವೋ ಹೇಳಕ್ ಬರಲ್ವೋ ಅವ್ರು ಇಲ್ಲಿ ಕುತ್ಕೊಂಡು ಕೇಳಿದ್ದನ್ನಾದ್ರೂ ಸ್ಮರಣೆ ಮಾಡ್ತಾ ಇರಿ. यहाँ कोई बंधन झंझट आदि है नहीं. घर में बाल बच्चे आदि का वातावरण देख वह नशा गुम हो जाता है. ನೋಡಿ ಮಧುಬನಕ್ ಬರ್ತೀರಿ, ಬಾಬೋರ್ ಮುರುಳಿ ನುಡಿಸ್ತಾರೆ, ಸ್ಮರಣೆ ಮಾಡಿ, ಚಿಂತನೆ ಮಾಡಿ. ಇಲ್ಲಿ ಯಾವುದೇ ಬಂಧನ ಜಂಜಾಟ ಮುಂತಾದವು ಏನು ಇಲ್ವಲ್ಲ. ಇಲ್ಲಿಗೆ ಬಂದಾಗ ಯಾರಿಗಾದ್ರೂ ತಿಳಿಸ್ಕೊಡೋದು ಬಹಳ ಸಹಜ. ನೋಡಿ ಮನೆಯಲ್ಲಿ ಮಕ್ಕಳು ಅದು ಇದು ವಾತಾವರಣ ಹಂಗಿರುತ್ತೆ, ಯಾವ್ದ್ರಲ್ಲಿ ನಶೆನೆ ಹೊರಟೋಗ್ಬಿಡುತ್ತೆ. ಯಹಾ ಚಿತ್ರ ಬಿ ರಕೆ ಹೇ. ನೋಡಿ ಮಧುಬನದಲ್ಲಿ ಎಷ್ಟು ಚಿತ್ರಗಳು ಇದೆ, ಹೆಂಗೆ ಮ್ಯೂಸಿಯಂ ಇದೆ, ಎಲ್ಲ ನೀವು ತಿಳಿಸ್ಕೊಡ್ಬೋದು. वो लोग तो गीता आदि पूरी कंठ कर लेते हैं. सिख लोगों को भी ग्रंथ कंठ रहता है. ಭಕ್ತಿ ಮಾರ್ಗದಲ್ಲಿ ಕೆಲವರು ಗೀತೆ ಶ್ಲೋಕಗಳನ್ನ ಕಂಠಪಾಠ ಮಾಡ್ಕೊಂಡಿರ್ತಾರೆ. ಅದೇ ತರ ಬೇರೆ ಧರ್ಮದವರು ಅಷ್ಟೇ, ಸಿಖ್ ಧರ್ಮದವರಾಗ್ಲಿ ಅವ್ರ ಧರ್ಮ ಗ್ರಂಥವನ್ನ ಅವರು ಕಂಠಪಾಠ ಮಾಡ್ಕೊಂಡಿರ್ತಾರೆ. ತುಮ್ಕೋ ಕ್ಯಾ ಕಂಠ ಕರ್ನಾ ಹೈ ಬಾಪ್ ಕೋ. ತುಮ್ ಕೇತೆ ಭಿ ಹೋ ಬಾಬಾ ಯೇ ಹೈ ಬಿಲ್ಕುಲ್ ನೈ ಬಾತ್. ಇಲ್ಲಿ ನೀವೇನ್ ಕಂಠಪಾಠ ಮಾಡ್ಕೋಬೇಕು, ಬಾಬೋರ್ ನೆನಪು. ಬಾಬಾ ಹೇಳೋದು ಬಾಬೋರ್ ನೆನಪು ಅಷ್ಟು ನಿಮ್ಮ ಬುದ್ಧಿಯಲ್ಲಿ ನಿರಂತರವಾಗಿ ಇರ್ಬೇಕು. ನೀವು ಹೇಳ್ತೀರಿ ಬಾಬಾ ಇದೆಲ್ಲ ಬಿಲ್ಕುಲ್ ಹೊಸ ವಸ್ತು, ಹೊಸ ಮಾತುಗಳು. ಏಕ್ ಹಿ ಸಮಯ ಜಬ್ಕಿ ತುಮ್ಕೋ ಅಪ್ನೆ ಕೋ ಆತ್ಮ ಸಮಜ್ ಏಕ್ ಬಾಪ್ ಕೋ ಯಾದ್ ಕರ್ನಾ ಹೈ. ಇದು ಒಂದೇ ಸಮಯ ಸಂಗಮ್ ಯುಗ, ಯಾವಾಗ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಒಬ್ಬ ತಂದೆಯನ್ ಮಾತ್ರ ನೆನ್ಪು ಮಾಡ್ಬೇಕು. 5000 ವರ್ಷಗಳ ಹಿಂದೆನೂ ಬಾಬೋರ್ ಕಲ್ಸಿದ್ರು. ಅವ್ರ ಕೋಯಿ ಕಿ ತಾಕತ್ ನಹಿ ಜೋ ಐಸೆ ಸಮಜಾ ಸಕೆ. ಬಾಬೋರಿಗಿರೋ ತಾಕತ್ತು ಇನ್ಯಾರಿಗೂ ಇಲ್ಲ ಈ ತರ ತಿಳಿಸ್ಕೊಡ್ಲಿಕ್ಕೆ. ಜ್ಞಾನ ಸಾಗರ ಒಬ್ಬರೇ ತಂದೆ, ದೂಸರಾ ಕೊಯ್ ಹೋನ ಸಕೆ. ಅನ್ಯರು ಯಾರು ಇಲ್ಲ. ಒಬ್ಬ ಶಿಬಾಬನ್ ಬಿಟ್ಟು ಜ್ಞಾನ ಸಾಗರ ಅಂತ ಇನ್ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಜ್ಞಾನ ಸಾಗರ ತಂದೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. आजकल ऐसा भी बहुत निकले जो कहते हैं हमने अवतरण लिया इसलिए सच की स्थापना में कितना विघ्न पड़ते हैं. ನೋಡಿ ಕಲಿಯುಗದಲ್ಲಿ ಎಂತೆಂತ ಸಂದರ್ಭಗಳು ಎಂತೆಂತ ವ್ಯಕ್ತಿಗಳು ಬಂದಿದ್ದಾರೆ. ಇವತ್ತು ಬಹಳಷ್ಟು ಜನ ಇಂಥವ್ರು ಉಟ್ಕೊಂಡಿದ್ದಾರೆ, ನಾವು ಭಗವಂತನ ಅವತರಣೆ, ನಾವು ಅವತಾರ ಪುರುಷರು ಏನೆಲ್ಲ ಹೇಳ್ಕೊಳ್ತಾರೆ. ಅಂದ್ಮೇಲೆ ಸತ್ಯ ಸ್ಥಾಪನೆಯಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತೆ. ನೋಡಿ ಇಷ್ಟೊಂದು ಅಸತ್ಯ ಇದೆ ಸತ್ಯದ ಮಧ್ಯದಲ್ಲಿ. ಸತ್ಯವನ್ನ ಗುರುತಿಸೋದು ಬಹುದೊಡ್ಡ ಸಾಧನೆ ಆಗತ್ತೆ. ಪರಂತು ಗಾಯ ಹುವಾ ಹೈ ಸಚ್ ಕಿ ನಾವ್ ಹಿಲೇಗಿ ಡುಲೇಗಿ ಲೇಕಿನ್ ಡೂಬೇಗಿ ನಹಿ. ಆದ್ರೆ ಅಸತ್ಯ ಯಾವತ್ತಿಗೂ ಅಸತ್ಯನೇ, ಅದು ಸತ್ಯ ಶಾಶ್ವತ. ಅದಕ್ಕೆ ಗಾಯನ ಇದೆ, ಸತ್ಯದ ದೋಣಿ ಅಲುಗುತ್ತೆ ಮುಳುಗೋದಿಲ್ಲ. ಅಲುಗಾಡ್ಬೋದು ಅಥವಾ ಮುಳುಗೇ ಹೋಗುತ್ತೆ ಅನ್ನೋ ಸ್ಥಿತಿಯಲ್ಲೂ ಬರ್ಬೋದು, ಆದ್ರೆ ಮುಳುಗಲ್ಲ ಅನ್ನೋದು ಗ್ಯಾರಂಟಿ. ಸತ್ಯದ ದೋಣಿ. अब तुम बच्चे बाप के पास आते हो, तुम्हारी दिल में कितनी खुशी रहनी चाहिए. ನೀವೀಗ ಬಾಬೋರ್ ಹತ್ರ ಬರ್ತೀರಿ ಅಂದ್ರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಲ್ಲಿ ಎಷ್ಟೊಂದು ಖುಷಿ ಇರ್ಬೇಕು. ಮೊದ್ಲೆಲ್ಲ ಯಾತ್ರೆಗೆ ಹೋಗ್ತಾ ಇದ್ರಿ, तो दिल में क्या आता था. अभी घर बार छोड़ यहाँ आते क्या ख्यालात आते हैं. हम बाप दादा के ಪಾಸ್ ಜಾತೆ ಹಿ. ಬಾಬಾ ಹೇಳ್ತಾರೆ ಮೊದ್ಲೆಲ್ಲ ನೀವು ಭಕ್ತಿ ಮಾರ್ಗದ ಯಾತ್ರೆಗಳಿಗೆ ಹೋಗ್ತಾ ಇದ್ರಿ, ಆವಾಗ ನಿಮ್ ಮನ್ಸಲ್ಲಿ ಯಾವ ತರ ವಿಚಾರಗಳು ಬರೋದು.
ಇಲ್ಲಿ ಈಗ ನೀವು ಮನೆ ಪರಿವಾರ ಎಲ್ಲ ಬಿಟ್ಟು ಮಧುಬನಕ್ಕೆ ಬರ್ತೀರಲ್ಲ ಬಾಪ್ ದಾದವ್ರ ಹತ್ರ, ಇಲ್ಲೇನ್ ವಿಚಾರಗಳು ಬರುತ್ತೆ? बाप ने ये भी समझाया, सिर्फ मुझे शिव बाबा कहते जिसमें प्रवेश किया वह ब्रह्मा है. ಬಾಬಾ ಹೇಳ್ತಾರೆ, ಇದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಬ್ರಹ್ಮ ಯಾರು, ಶಿವ ಬಾಬೋರು ಯಾರು? ಯಾರು ಪ್ರವೇಶ ಆಗಿದರೆ ಅವರು ಶಿವ ಬಾಬಾ, ಯಾರಲ್ಲಿ ಪ್ರವೇಶ ಆಗಿದರೆ ಅವರು ब्रह्मा बाबा. बिरादारियां होती है ना, पहली पहली बिरादारी ब्राह्मणों की है, फिर देवताओं की बिरादारी हो जाती है. ವಂಶಾವಳಿ ಇರುತ್ತಲ್ವಾ, ಮೊಟ್ಟ ಮೊದಲನೇ ವಂಶಾವಳಿ ಬ್ರಾಹ್ಮಣ ವಂಶಾವಳಿ, ಆಮೇಲೆ ಅವರೇ ಸತ್ಯಯುಗದಲ್ಲಿ ದೇವತಾ ವಂಶಾವಳಿ ಆಗ್ತಿರಿ. ಅಭಿ ದೂರದೇಶಿ ಬಚ್ಚೋं को दूरांदेशी बनाते हैं. ಈಗ ದೂರದೇಶಿ ತಂದೆ ಬಂದು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವನ್ನ ತುಂಬಿ ದೂರಾಂದೇಶಿಯನ್ನಾಗಿ ಮಾಡ್ತಾರೆ. ನೀವು ವಿಚಾರ ಮಾಡಿ, ಈಗ ನಾವು ಬ್ರಾಹ್ಮಣ ವರ್ಣದವರು, ಇದಕ್ ಮೊದಲು ಯಾವಾಗ ಜ್ಞಾನ ಇರ್ಲಿಲ್ಲ, ಬಾಬೋರ್ ಸಿಕ್ಕಿಲ್ಲ, ಅಲ್ಲಿವರೆಗೂ ನೀವು ಶೂದ್ರ ವರ್ಣದವರಿದ್ರಿ. ಹಮಾರಾ ಹೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ನಮ್ ತಂದೆ ಯಾರು? ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ग्रैंड शूद्र, ग्रैंड वैश्य, ग्रैंड क्षत्रिय, उनके पहले ग्रेट ब्राह्मण थे. अब ये बातें सिवाय बाप के और कोई समझा न सके. ग्रेट ग्रेट ग्रेट, ಯಾರ್ಯಾರು ಗ್ರೇಟು? ಈಗ ನೀವು ಬ್ರಾಹ್ಮಣರು, ಇದಕ್ ಮುಂಚೆ ಏನಿದ್ರಿ? ಗ್ರೇಟ್ ಶೂದ್ರರು, ಅದಕ್ಕಿಂತ ಹಿಂದೆ ಗ್ರೇಟ್ ವೈಶ್ಯ, ಅದಕ್ಕಿಂತ ಹಿಂದೆ ಗ್ರೇಟ್ ಕ್ಷತ್ರಿಯ, ಅದಕ್ಕಿಂತ ಹಿಂದೆ ಗ್ರೇಟ್ ದೇವತಾ, ಅದಕ್ಕಿಂತ ಹಿಂದೆ ಗ್ರೇಟ್ ಬ್ರಾಹ್ಮಣರು. ಚಕ್ರ ಬಾಬು ರಿವರ್ಸ್ ತಿರುಗಿಸ್ತಾ ಇದ್ದಾರೆ. ಈಗ ಎಲ್ಲ ಮಾತು ಬಾಬೋರ ವಿನಃ ಬೇರೆ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಕೋ ಕಹಾ ಜಾತಾ ದೂರಾನ್ ದೇಶ್ ಕಾ ಜ್ಞಾನ. ಇದಕ್ಕೆ ವಿಶಾಲವಾದ ಜ್ಞಾನ. ಎಷ್ಟು ವಿಶಾಲ ಜ್ಞಾನ ಇದು? ಸಾಗರದಷ್ಟು ವಿಶಾಲ ಜ್ಞಾನ ಇದು. ದೂರ ದೇಶದಲ್ಲಿರೋ ತಂದೆ ಬಂದು ದೂರ ದೇಶದ ಎಲ್ಲ ಜ್ಞಾನ ಕೊಡ್ತಾರೆ ಮಕ್ಕಳಿಗೆ. ನೋಡಿ, ದೂರ ದೇಶದ ಬಗ್ಗೆ, ದೂರ ವಿಶ್ವದ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಬಾಬೋರು. तुम जानते हो हमारा बाबा दूर देश से इसमें आते हैं, ये पराया देश पराया राज्य है. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಶಿವಬಾಬೋರು ನಮ್ಮ ದೂರ ದೇಶದಿಂದ ಬರ್ತಾರೆ. ಇವರಲ್ಲಿ ಬ್ರಹ್ಮ ಬಾಬೋರಲ್ಲಿ ಇದು ಪರದೇಶ ಮತ್ತು ಪರ ರಾಜ್ಯ. ಇದು शिव बाबा को अपना शरीर नहीं और वह है ज्ञान का सागर, स्वर्ग का राज्य भी उनको देना है. ಶಿವ ಬಾಬೋರಿಗೆ ತನ್ನ ಶರೀರ ಅಂತೂ ಇಲ್ಲ, ಅವ್ರು ಬರ್ತಾರೆ ಇವ್ರ ಶರೀರದಲ್ಲಿ. ಅವರು ಜ್ಞಾನದ ಸಾಗರ, ಸ್ವರ್ಗದ ರಾಜ್ಯ ಅವರೇ ಕೊಡೋದು. ಎಲ್ಲರಿಗೂ ಸ್ವರ್ಗದ ರಾಜ್ಯ ಭಾಗ್ಯ ಕೊಡೋರು ಅವರೇ. ಶ್ರೀ ಕೃಷ್ಣ ತೊಡೆ ದೇಂಗೆ ಶಿವ ಬಾಬಾ ಹಿ ದೇಗ. ಎಲ್ಲರಿಗೂ ಕೊಡೋ ದಾತ ಶಿವ ಬಾಬೋರು. ಶ್ರೀಕೃಷ್ಣ ಯಾರಿಗೇನು ಕೊಡೋ ಮಾತೇ ಇಲ್ಲ. ಯಾಕೆಂದ್ರೆ ಶ್ರೀಕೃಷ್ಣನ ರಾಜ್ಯದಲ್ಲಿ ಯಾರು ತಗೊಳ್ಳೋರೇ ಇಲ್ವಲ್ಲ ಕೊಡಕ್ಕೆ. श्री कृष्ण को बाबा नहीं कहेंगे, बाप राज्य देते, बाप से ही वर्षा मिलता है. ಶ್ರೀ ಕೃಷ್ಣನಿಗೆ ತಂದೆ ಅಂತ ಕರೀಲಿಕ್ಕೂ ಸಾಧ್ಯ ಇಲ್ಲ. ಬಾಬೋರು ನಮ್ಗೆ ರಾಜ್ಯ ಕೊಡ್ತಾರೆ, ಬಾಬೋರಿಂದನೇ ನಮ್ಗೆ ಆಸ್ತಿ ಸಿಗುತ್ತೆ. अभी हद के वर्षे सब पूरे होते हैं. सत्युग में तुमको ये मालूम नहीं रहेगा कि हमने इस संगम पर 21 जन्मों का वर्षा लिया हुआ है. ಬಾಬಾ ಹೇಳ್ತಾರೆ, 10 ದಿನ ಆಸ್ತಿ ಪೂರ್ತಿ ಆಗುತ್ತೆ. ನೋಡಿ, ಕಲಿಯುಗದ ಕೊನೆ 10 ದಿನ ತಂದೆಯಿಂದ ಸಿಗೋ ಆಸ್ತಿ ಎಲ್ಲ ಮುಗಿದೋಗುತ್ತೆ ಇಲ್ಲಿ. ಮತ್ತೆ ಸತ್ಯಯುಗದಲ್ಲಿ ಬೇಹದ್ದಿನ ತಂದೆ ಆಸ್ತಿ. 10 ದಿನ ತಂದೆ ಆಸ್ತಿ ಅಲ್ಲಿ ಇರೋದಿಲ್ಲ, ಬೇಹದ್ದಿನ ತಂದೆ ಆಸ್ತಿ ಸತ್ಯಯುಗದಲ್ಲಿ ಸಿಗುತ್ತೆ. ಆದ್ರೆ ಗೊತ್ತಿರಲ್ಲ ನಿಮ್ಗೆ. ನಮ್ಗೆ ಇದು ಸಂಗಮ್ ಯುಗದಲ್ಲಿ 21 ಜನ್ಮದ ಆಸ್ತಿ ಬಾಬೋರಿಂದ ನಾವು ತಗೊಂಬಂದಿದೀವಿ ಅನ್ನೋದಲ್ಲೇನೋ ಗೊತ್ತಿರಲ್ಲ. ಸತ್ಯಯುಗದಲ್ಲಿ ಇದೇನು ಸ್ಮೃತಿಗಿರಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, 21 ಜನ್ಮದ ಆಸ್ತಿ ಅರ್ಧ ಕಲ್ಪಕ್ಕೆ 2500 ವರ್ಷಕ್ಕೆ ನಾವು ಬಾಬೋರಿಂದ ತಗೊಳ್ತಾ ಇದ್ದೀವಿ. 21 ಪೀಡಿ ಯಾನಿ ಪೂರಿ ಆಯು. ಪೀಳಿಗೆ ಅಂದ್ರೆ ಏನು? 21 ಜನ್ಮ ಅಂತ ಹೇಳಲ್ಲ ಬಾಬೋರು, 21 ಪೀಳಿಗೆ. ಪೀಳಿಗೆ ಅಂದ್ರೆ ಪೂರ್ಣ ಆಯುಷ್ಯನವರೆಗೂ. ಜನ್ಮ ಅಂದ್ರೆ ಒಂದಿಷ್ಟು ವರ್ಷ ಅಂತ ಸತ್ತೋಗ್ಬಿಡ್ಬೋದು ಜನ್ಮ. ಪೀಳಿಗೆ
पूर्ण आयस्सिनवರೆಗೂ ಸಿಗುತ್ತೆ. जब शरीर बुढ़ा होगा तब समय पर शरीर छोड़ेंगे. ಯಾವಾಗ ಶರೀರದ ಆಯುಸ್ಸು ಮುಗಿಯುತ್ತೆ, ಪೂರ್ಣ ಆಗುತ್ತೆ, ಆವಾಗ ನೀವು ಶರೀರ ಬಿಡ್ತೀರಿ. ಹೇಗೆ ಸರ್ಪ ಹಳೆ ಪೊರೆ ಬಿಟ್ಟು ಹೊಸದು ಬರುತ್ತೆ, ಹಮಾರಾ ಭಿ ಪಾಠ ಬಜಾತೆ ಬಜಾತೆ 16 ಪುರಾಣ ಹೋ ಗಯಾ ಹೈ. ಹಾಗೆ ನಾವು ಪಾತ್ರ ಮಾಡ್ತಾ ಮಾಡ್ತಾ 84 ಜನ್ಮಗಳ ಪಾತ್ರ ಮಾಡ್ತಾ ಈ ಈ ಶರೀರ ಅನ್ನೋ ಪೊರೆ ಹಳೇದಾಗಿದೆ. ಹಳೆ ಪೊರೆ ತೆಗೆದು ಹೊಸ ಪೊರೆ ಸತ್ಯಯುಗದಲ್ಲಿ ಬರುತ್ತೆ. तुम सच्चे सच्चे ब्राह्मण हो, तुम्हें ही भ्रमरी कहा जाता. तुम कीड़ों को आप समान ब्राह्मण बनाते हो. ನೀವು ಸತ್ಯವಾದ ಬ್ರಾಹ್ಮಣರು, ನಿಮ್ಮನ್ನೇ ಭ್ರಮರಿ ಅಂತಾನೂ ಹೇಳಲಾಗುತ್ತೆ. ಏಕೆಂದ್ರೆ ಕಲಿಯುಗಿ ಕೀಟಗಳನ್ನ ಕರ್ಕೊಂಬಂದು ನೀವು ಬ್ರಾಹ್ಮಣರನ್ನಾಗಿ ಮಾಡ್ತೀರಿ. ಕಲಿಯುಗಿ ಕೀಟಗಳಿಗೆ ಜ್ಞಾನದ ಬೂಂಬು ಮಾಡಿ ತನ್ನ ಸಮಾನ ಮಾಡ್ಕೊಳ್ತೀರಿ. तुम्हें कहा जाता कीड़ों को ले आकर बैठ बू बू करो. भ्रमरी भी बू बू करती है, फिर कोई को तो पंख आ जाते, कोई मर जाते. मिसाल सब अभी के है. ಬಾಬೋರು ನಮಗೆ ಪ್ರತಿನಿತ್ಯ ಏನ್ ಹೇಳ್ತಾರೆ, ಮಕ್ಕಳೇ ಜಗತ್ತಿನ ಆತ್ಮಗಳಿಗೆ ನನ್ನ ಸಂದೇಶ ಕೊಡಿ. ವಿಕಾರಿ ಮನುಷ್ಯರು, ವಿಕಾರಿ ಕೀಟಗಳು, ಅವರಿಗೆ ನೀವು ಜ್ಞಾನದ ಬೂ 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 ಮಾಡಿ. ಭ್ರಮರಿ ಹೆಂಗೆ ಬೇರೆ ಕೀಟಗಳನ್ನು ತಗೊಂಬಂದು ಬೂಂಬೂ ಮಾಡಿ, ಕೆಲವು ತನ್ನ ಸಮಾನ ರೆಕ್ಕೆ ಬಂದು ಹಾರುತ್ತೆ, ಕೆಲವು ಸತ್ತೋಗುತ್ತೆ. ಎಲ್ಲ ಉದಾಹರಣೆಗಳು ಇಲ್ಲಿದ್ದೇನೆ. तुम लाडले बच्चे हो, बच्चों को नूरे रतन कहा जाता. बाबा कहते नूरे रतन, तुमको अपना बनाया, तुम भी हमारे हुए ना. ನನ್ನ ಮುದ್ದು ಮಕ್ಕಳು ನೀವು. ಬಾಬಾ ಹೇಳ್ತಾರೆ ನನ್ನ ಕಣ್ಮಣಿಗಳು. ಮಕ್ಕಳಿಗೆ ಎಷ್ಟು ಮುದ್ದಾಗಿ ಏನೇನ್ ಮಹಿಮೆ ಮಾಡ್ತಾರೆ. ಆ ಎಲ್ಲ ಮಹಿಮೆ ಬಾಬೋರು ಮೊದಲು ಸತ್ಯ ತಂದೆ, ನಾವು ಆತ್ಮ ಸತ್ಯ ಮಕ್ಕಳಿಗೆ ಮಾಡೋದು. ಬಾಬಾ ಹೇಳ್ತಾರೆ ನೀವು ನನ್ನ ಕಣ್ಮಣಿಗಳು, ನಿಮ್ಮನ್ನ ನಾನು ನನ್ನವರನ್ನಾಗಿ ಮಾಡ್ಕೊಂಡಿದ್ದೀನಿ. तुम बाप को जितना याद करेंगे पाप कट जाएंगे और कोई को भी याद करने से पाप नहीं कटेंगे. ಎಷ್ಟು ನೀವು ನನ್ನ ನೆನ್ಪು ಮಾಡ್ತೀರೋ ಅಷ್ಟು ನಿಮ್ಮ ಪಾಪ ಕಟ್ಟಾಗತ್ತೆ. ಯಾರ ನೆನ್ಪು ಮಾಡಿದ್ರು ನಿಮ್ ಪಾಪ ಕಟ್ಟಾಗಲ್ಲ. ಅದು ದೇವತೆಗಳಿರ್ಲಿ, ಧರ್ಮಾತ್ಮರಿರ್ಲಿ, ಮಹಾತ್ಮರಿರ್ಲಿ, ಯಾವುದೇ ಆತ್ಮಗಳ ನೆನಪಿಂದ, ಪರಮಾತ್ಮನ ವಿನಃ ಯಾವ ಆತ್ಮಗಳ ನೆನಪಿಂದನೂ ನಿಮ್ಮ ಪಾಪ ಕಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. धारणेಗೋಸ್ಕರ मुख्य सारांश. जीते जी देह अभिमान से गलने का पुरुषार्थ करना है. इस पुरानी जुत्ती में जरा भी ममत्व न रहे. ಬಾಬಾ ಹೇಳ್ತಾರೆ ಬದುಕಿರುವಾಗ್ಲೇ ಈ ದೇಹ ಅನ್ನೋ ಅಭಿಮಾನನ ಕರಗಿಸಿ, ಬೆಟ್ಟದ ಮೇಲೆ ಹೋಗಿ ಕರಗೋಗೋದಲ್ಲ, ಈ ಬದುಕಿರುವಾಗ್ಲೇ ದೇಹ ಅಭಿಮಾನವನ್ನ ಕರಗಿಸೋ ಪುರುಷಾರ್ಥ ಮಾಡಿ. ಈ ಹಳೆ ಚಪ್ಪಲಿ ಮೇಲೆ ಸ್ವಲ್ಪನೂ ಮಮತ್ವ ಇಡಬೇಡಿ. ಹಳೆ ಚಪ್ಪಲಿ, ಹಳೆ ಶರೀರ, ಇದ್ರ ಮೇಲೆ ಸ್ವಲ್ಪನೂ ಮಮತ್ವ ಇಡಬೇಡಿ. ಸಚ್ಚಾ ಬ್ರಾಹ್ಮಣ ಬನ್, कीड़ों पर ज्ञान की बूम बू कर उन्हें आप समान ब्राह्मण बनाना है. ನೀವು ಸತ್ಯ ಬ್ರಾಹ್ಮಣರು. ಬ್ರಾಹ್ಮಣರು ಅಂದ್ರೆ ಭ್ರಮರಿಗಳು, ಬೇರೆ ವಿಕಾರಿ ಮನುಷ್ಯರು ಅಂದ್ರೆ ವಿಕಾರಿ ಕೀಟಗಳು. ಅವರಿಗೆ ಜ್ಞಾನದ ಬೂ ಬೂ ಮಾಡಿ ತನ್ನ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿ. वरदान. अमृत वेले का महत्व जानकर खुले भंडार से अपनी झोली भरपूर करने वाले तकदीरवान भव. ಅಮೃತ್ ವೇಳೆಯ ಮಹತ್ವವನ್ನು ತಿಳಿದು ತೆರೆದ ಭಂಡಾರದಿಂದ ತನ್ನ ಜೋಳಿಗೆಯನ್ನು ತುಂಬಿಕೊಡುವಂತವರೇ ಅದೃಷ್ಟವಂತ ಭವ. ಅಮೃತ್ ವೇಳೆ वरदाता भाग्यविदातनिंदा जो तकदीर की रेखा खींचवाने चाहो खींचवा लो. ಅಮೃತ್ ವೇಳೆಯಲ್ಲಿ ವರದಾತ ಭಾಗ್ಯವಿದಾತ ತಂದೆಯಿಂದ
ನಿಮ್ಮ ಅದೃಷ್ಟದ ರೇಖೆನ ಎಷ್ಟು ದೊಡ್ಡದು ಬರ್ಸ್ಕೋಬೇಕೋ ಅಷ್ಟು ದೊಡ್ಡದು ಬರ್ಕೊಳ್ಬಹುದು. क्योंकि उस समय बोले भगवान के रूप में लवफुल है, इसलिए मालिक बनो और अधिकार लो. ಏಕೆಂದ್ರೆ ಆ ಸಮಯದಲ್ಲಿ ಅಮೃತ ವೇಳೆ ಸಮಯದಲ್ಲಿ ಬಾಬೋರು ಬೋಲಾ ಭಗವಾನ್, ಬಾಬೋರು ಮುಗ್ಧ ತಂದೆ ರೂಪದಲ್ಲಿ ಲವ್ಫುಲ್ ಆಗಿರ್ತಾರೆ ಅವಾಗ. ಆದ್ದರಿಂದ ನೀವೇ ಮಾಲೀಕರಾಗಿ ಅಧಿಕಾರ ತಗೊಳ್ಳಿ. ಖಜಾನೆ ಪರ್ ಕೋಯಿ ಬಿ ತಾಲಾ ಚಾಬಿ ನಹಿ. ಬಾಬೋರ್ ಖಜಾನೆಗಳಿಗೆ ಆ ಸಮಯದಲ್ಲಿ ಯಾವುದು ಬೀಗ ಕೀ ಲಾಕು ಆತರ ಏನೂ ಇಲ್ಲ, ತೆರೆದ ಭಂಡಾರ. उस समय सिर्फ माया के बहानाबाजी को छोड़ एक संकल्प करो कि जो भी हूं जैसी भी हूं आपकी हूं. ಆ ಸಮಯದಲ್ಲಿ ಏನ್ ಮಾಡ್ಬೇಕು? ತೆರೆದ ಭಂಡಾರ ತಗೋಬೇಕಂದ್ರೆ ಮಾಯೆ ಬಹಾನಾಬಾಜಿ ಹೇಳುತ್ತಲ್ಲ, ಮಲ್ಕೋ, ನೀನ್ ತುಂಬಾ ಕಷ್ಟಪಟ್ಟಿದೀಯಾ, ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, ಏನೇನೆಲ್ಲ ಬಹಾನಾಬಾಜಿ ತುಂಬಾ ಹೇಳ್ಕೊಡುತ್ತೆ ಮಾಯೆ. ಅದನ್ನ ಬಿಡ್ಬೇಕಾಗತ್ತ ಅವಾಗ. ಅದನ್ನ ಬಿಟ್ಟು ಒಂದು ಸಂಕಲ್ಪ ಮಾಡಿ, ಬಾಬಾ ನಾನು ಹೇಗಿದ್ದೀನೋ ಯಾರಾಗಿದ್ದೀನೋ ನಾನು ನಿನ್ನವನು ಅಂತ ಅರ್ಪಿಸ್ಕೊಳ್ಳಿ. ಮನ್ ಬುದ್ಧಿ ಬಾಪ್ ಕೆ ಹವಾಲೆ ಕರ್ ತಖ್ತ ನಶೀನ್ ಬನ್ ಜಾओ तो बाप के सर्व खजाने अपने खजाने अनुभव होंगे. ಮನಸ್ಸು ಬುದ್ಧಿ ಬಾಬೋರಿಗೆ ಅರ್ಪಣೆ ಮಾಡಿಕೊಂಡು ಅದೃಷ್ಟವಂತರಾಗಿ ಬಾಬೋರ ಸರ್ವ ಖಜಾನೆಗಳು ನನ್ನ ಖಜಾನೆಗಳು ಅಂತ ಅನುಭವ ಆಗುತ್ತೆ ಅವಾಗ ನಿಮ್ಗೆ. ಬಾಬೋರಿಂದ ನೀವು ತಗೊಂಡು ನಿಮ್ಮದನ್ನಾಗಿ ಮಾಡ್ಕೊಂಡಾಗ ಅದು ನಂದು ಅಂತ ಅನುಭವ ಆಗುತ್ತೆ. ಅದಕ್ಕೆ ಒಳ್ಳೆ ಸಮಯ ಅಮೃತ್ ವೇಳೆ. ಬಾಬೋರು ಆ ಸಮಯದಲ್ಲಿ ಲವ್ಫುಲ್ ತಂದೆ ಸಂಬಂಧದಲ್ಲಿದ್ದಾರೆ. ಅವಾಗ ಮಕ್ಕಳೇ ಮಾಲೀಕರು, ನೀವು ನಿಮ್ಮ ಅಧಿಕಾರ ತಗೊಳ್ಳಿ, ಎಷ್ಟು ಬೇಕಾದ್ರೂ ತಗೊಳ್ಳಿ, ತೆರೆದ ಭಂಡಾರ ಇದು. ಆದ್ರೆ ಒಂದು ಮಾತು, ಬಹಾನೆ ಬಾಜಿ ಕಾ ಕೇಲ್, ಮಾಯೆ ಏನೇನು ಬಹಾನ ಹೇಳ್ಕೊಡುತ್ತೆ. ಮತ್ತೆ ನೋಡಿದ್ರೆ ನಮ್ಗೆ ಅದೆಲ್ಲ ನಾನು ಹೇಳ್ತಿರೋದು ನಿಜ ಅನ್ಸುತ್ತೆ. ನಂಗೆ ತಲೆನೋವು, ಹೊಟ್ಟೆ ನೋವು, ಏನೇನೆಲ್ಲ ಹೇಳುತ್ತೆ ಮಾಯೆ. ವಾಸ್ತವಿಕವಾಗಿ ಬಾಬೋರ ಭಂಡಾರದಿಂದ ಪ್ರಾಪ್ತಿ ಮಾಡ್ಕೊಳ್ಳೋದಿಕ್ಕೆ ಅದು ವಿಘ್ನ, ತಡೆ. ಅದಕ್ಕೆ ಅದು ನೆಪ ಅಂತಾರೆ ಬಾಬೋರು. ಅದನ್ನ ಬಿಟ್ಟು ಒಂದು ಸಂಕಲ್ಪ, ಬಾಬಾ ನಾನು ಹೇಗಿದ್ದೀನೋ ಯಾರಾಗಿದ್ದೀನೋ ಹೇಗಾದ್ರೂ ಇರ್ಲಿ ನಾನು ನಿನ್ನವನು ಅಂತ ಹೇಳಿ ಜಾಗೃತ ಅವಸ್ಥೆಯಲ್ಲಿ ಬಂದು ಜೋಳಿಗೆನ ತುಂಬಿಕೊಂಡ್ರೆ ಅದೃಷ್ಟವಂತರಾಗ್ತೀರಿ. स्लोगन, सेवा में यदि स्वार्थ मिक्स है तो सफलता भी मिक्स हो जाएगी, इसलिए निस्वार्थ सेवादारी बनो. ಸೇವೆಯಲ್ಲಿ ಏನಾದ್ರೂ ಸ್ವಾರ್ಥ ಮಿಕ್ಸ್ ಆದ್ರೆ ಸಫಲತೆನೂ ಮಿಕ್ಸ್ ಆಗ್ಬಿಡುತ್ತೆ. ಆದ್ದರಿಂದ ನಿಸ್ವಾರ್ಥ ಸೇವಾದಾರಿಗಳಾಗಿ, ಯಾವುದೇ ಸ್ವಾರ್ಥದ ಸಂಕಲ್ಪಗಳಿಲ್ಲದೆ ನಿಮಿತ್ತ ಮಾತ್ರ ಮಾಡಿ ಮಾಡಿಸೋರು ಬಾಬೋರು. ನಮ್ಗೆ ನಿಮಿತ್ತ ಆಗೋ ಭಾಗ್ಯ ಅವಕಾಶ ಕೊಟ್ಟಿದ್ದಾರೇನೋ, ಆ ಧನ್ಯತಾ ಭಾವದಿಂದ ಸೇವೆ ಮಾಡಿ ಸಫಲತೆ ಪೂರ್ತಿ ಸಿಗುತ್ತೆ. ಏನಾದ್ರೂ ಸ್ವಾರ್ಥ ಮಿಕ್ಸ್ ಇಟ್ಕೊಂಡು ಸೇವೆ ಮಾಡಿದ್ರೆ ಸಫಲತೆನೂ ಮಿಕ್ಸ್ ಆಗುತ್ತೆ. ಅವ್ಯಕ್ತ ಇಶಾರೆ ಈ ತಿಂಗಳು ಆತ್ಮಿಕ ಸ್ಥಿತಿ ಮೇ ರೆಹನೆ ಕಾ ಅಭ್ಯಾಸ ಕರೋ, ಅಂತರ್ಮುಖಿ ಬನೋ. ಜೂನ್ ತಿಂಗಳಲ್ಲಿ ಆತ್ಮಿಕ ಸ್ಥಿತಿಯಲ್ಲಿರೋ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿ. ऐसा कोई भी ब्राह्मण नहीं होगा जो आत्म अभिमानी बनने का पुरुषार्थी न हो. ಇಂಥವ್ರು ಯಾರು ಬ್ರಾಹ್ಮಣರು ಇರಕ್ ಸಾಧ್ಯ ಇಲ್ಲ, ಆತ್ಮ ಅಭಿಮಾನಿಗಳಾಗೋ ಪುರುಷಾರ್ಥ ಮಾಡದೇ ಇರೋರು. लेकिन निरंतर आत्माभिमानी जिससे कर्मेंद्रियों के ऊपर संपूर्ण विजय हो जाए, हर एक कर्मेंद्रिया सतो प्रधान स्वच्छ हो जाए, देह के पुराने संस्कार और संबंध से संपूर्ण मरुजीवा हो जाए, इसके लिए अंतर्मुखी बनो. इसी पुरुषार्थ से ही नंबर बनेंगे. ನಿರಂತರ ಆತ್ಮಾಭಿಮಾನಿಯಾಗೋ ಪುರುಷಾರ್ಥ ಮಾಡದೇ ಇರೋರು ಯಾರು ಇಲ್ಲ. ಎಲ್ಲ ಬ್ರಾಹ್ಮಣರು ಮಾಡ್ತಾರೆ. ಆದ್ರೆ ನಿರಂತರ ಆತ್ಮಾಭಿಮಾನಿಯಾಗಿ ಯಾವುದರಿಂದ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯ ಆಗುವಂಥದ್ದು, ಪ್ರತಿಯೊಂದು ಕರ್ಮೇಂದ್ರಿಯವನ್ನು ಸತೋ ಪ್ರಧಾನ ಸ್ವಚ್ಛ ಆಗ್ಬೇಕು, ದೇಹದ ಹಳೆ ಸಂಸ್ಕಾರ
ಹಾಗೂ ಸಂಬಂಧಗಳಿಂದ ಸಂಪೂರ್ಣ ಮರುಜೀವ ಆಗಬೇಕು. ಅದಕ್ಕೋಸ್ಕರ ಅಂತರ್ಮುಖಿಗಳಾಗಿ ಇದೇ ಪುರುಷಾರ್ಥದಿಂದನೇ ನಂಬರ್ ಆಗೋದು. ನಂಬರ್ ಫಸ್ಟ್, ಸೆಕೆಂಡು, ಥರ್ಡ್ ನಂಬರು ಈ ಪುರುಷಾರ್ಥದಿಂದನೇ ಆಗೋದು. ಅಂದ್ರೆ ಆತ್ಮಸ್ಥಿತಿಯಲ್ಲಿರೋ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿ ನಿರಂತರವಾಗಿ ಅಭ್ಯಾಸ ಮಾಡ್ತಿದ್ದೀರಿ. ನಾವು ಮಾಡ್ತಾ ಇದ್ದೀವಿ, ಬ್ರಾಹ್ಮಣರು ಅಂದ್ರೆ ಮಾಡ್ತಿದ್ದೀರಿ. ಆದ್ರೆ ನಿರಂತರ ಅಭ್ಯಾಸ ನಿರಂತರ ಮಾಡಿ ಆವಾಗಲೇ ಪುರುಷಾರ್ಥದಲ್ಲಿ ನಂಬರ್ ಬರ್ಲಿಕ್ಕೆ ಸಾಧ್ಯ. ಜೂನ್ ತಿಂಗಳು ಅಂದ್ರೆ ಮಮ್ಮಾರವರ ಜಗದಂಬ ಅಮ್ಮ ಅವರ ವಿಶೇಷ ಸ್ಮೃತಿ ದಿನ. ಯಾವುದನ್ನ ವಿಶೇಷ ಈ ತಿಂಗಳನ್ನ ಒಂದ್ ರೀತಿ ತಪಸ್ಸಿನ ರೀತಿಯಲ್ಲಿ ಆಚರಣೆ ಮಾಡಕ್ಕೆ ಇದೆಲ್ಲ ಪಾಯಿಂಟ್ಸ್. ಅಂತರ್ಮುಖಿಗಳಾಗಿ, ಅಂತರ್ಮುಖಿನೂ ನಿರಂತರವಾಗಿ, ಈ ನಿರಂತರ ಅಂತರ್ಮುಖತೆಯಿಂದನೇ ಹಳೆ ಜನ್ಮಗಳ ಏನೆಲ್ಲ ಸ್ವಭಾವ ಸಂಸ್ಕಾರ ಎಲ್ಲ ಇದೆ. ಮರುಜೀವ ಹೆಂಗೆ ಮರುಜನ್ಮ ತಗೊಂಡ್ರೆ ಪೂರ್ವ ಜನ್ಮ ಸಂಪೂರ್ಣ ವಿಸ್ಮೃತಿ ಆಗುತ್ತೆ, ಆ ತರ ಮರುಜೀವ ಜನ್ಮ ತಗೊಳ್ಳಿಕ್ಕೆ ಹಳೆ ಸಂಸ್ಕಾರಗಳು ಸಂಪೂರ್ಣ ಸಮಾಪ್ತಿ ಮಾಡಕ್ಕೆ ಅಂತರ್ಮುಖಿಯಾಗಿ ಬಾಬು ಅವ್ರ ನೆನಪಲ್ಲಿ ಇದೀವಿ ಅಂದ್ರೆ ಎಲ್ಲಿದ್ರು ಹತ್ರ ಇದೀವಿ. ಬಾಬು ಅವ್ರ ನೆನಪಿಲ್ಲ, ಹತ್ರ ಇದ್ರು ದೂರ ಇದೀವಿ. ನೆನಪಲ್ಲಿರೋದ್ರಿಂದ ಸಮೀಪತೆಯ ಅನುಭವನೂ ಆಗುತ್ತೆ, ವಿಕರ್ಮನೂ ವಿನಾಶ ಆಗುತ್ತೆ. ಬಾಬುವರು ದೂರದೇಶಿ ತಂದೆ ನಮ್ಮ ಬುದ್ಧಿಯನ್ನ ದೂರಾಂದೇಶಿಯನ್ನಾಗಿ ಮಾಡಿದ್ದಾರೆ. ದೂರಾಂದೇಶಿ ಬುದ್ಧಿ ಅಂದ್ರೆ ಬುದ್ಧಿ ತೆರೆದಿದೆ. ಅದಕ್ಕೋಸ್ಕರ ಈಗ ಅಭ್ಯಾಸ ಮಾಡಿ ಈ ದೇಹಾಭಿಮಾನವನ್ನ ಕರಗಿಸ್ತಾರೆ. ಓಂ ಶಾಂತಿ. ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು. ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು.
ಬಳಗ ನೀನೆ, ಮಾತಾಪಿತ ಸಖನು ನೀನೆ, ಸರ್ವ ಬಂಧು ಬಳಗ ನೀನೆ. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು, ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು, ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು, ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು.